ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ರಾಜ್ಯದಲ್ಲಿ ಚೆಕ್ ಮಾಡಿಕೊಂಡಾಗ ನಾವು ಯಾವ SIR ತುಂಬ ನೀಟಾಗಿ ಜಾರಿಯಾಗಬೇಕಾಗಿತ್ತೋ ಅದೇ SIR ಇದೀಗ ರಾಜಕೀಯದಲ್ಲಿ ಬಂಧಿ ಆಗ್ತಾ ಇದೆಯಾ? SIRನ ಮಾಡುವುದು ಡೋರ್ ಟು ಡೋರ್ ಮಾಡಬೇಕು. ಮನೆ ಮನೆ ಬಾಗಿಲಿಗೆ ಬಂದು ಚುನಾವಣಾ ಅಧಿಕಾರಿಗಳು BLA ಬೂತ್ ಲೆವೆಲ್ ಏಜೆಂಟ್ಸ್, BLO ಬೂತ್ ಲೆವೆಲ್ ಆಫೀಸರ್ಸ್ ಇವರಿಬ್ಬರು ಬಂದು ಅಲ್ಲಿ ಬಂದು ಚೆಕ್ ಮಾಡಿಕೊಂಡು ವಿವರಗಳನ್ನು ಸಂಗ್ರಹಿಸಿ ಆಧಾರ್ ಕಾರ್ಡೋ ಎಪಿಕ್ ಕಾರ್ಡೋ ಸಂಗ್ರಹ ಮಾಡ್ಕೊಂಡು ಮ್ಯಾಚ್ ಮಾಡಿ ಅರ್ಜಿಯನ್ನು ತುಂಬಿಸಿ ಒಂದು ಅರ್ಜಿಯನ್ನು ತುಂಬಿರುವಂಥ ಅರ್ಜಿಯನ್ನು ಇದೇ ಮತದಾರರಿಗೆ ಕೊಟ್ಟು ಇನ್ನೊಂದು ಅರ್ಜಿಯನ್ನು ಅವರು ಕ್ಯಾರಿ ಮಾಡಿಕೊಂಡು ಜೊತೆಗೆ ಅದರ ಒಂದು ಡಿಜಿಟಲ್ ಒಂದು ಸಾಕ್ಷ್ಯವನ್ನಾಗಿ ಕೂಡ ಅದನ್ನು ಇಟ್ಕೊಂಡಿರ್ತಾರೆ, ಸೇವ್ ಮಾಡಿ ಇಟ್ಕೊಳ್ತಾರೆ ಅದನ್ನು ಅಂಥೇಳಿ. ವಿಷಯ ಇಷ್ಟೇ ಸರಳ ಇದೆ. ಮನೆಗೆ ಬರಬೇಕು, ಯಾರಪ್ಪ ನೀವು XYZ, ಎಷ್ಟು ವರ್ಷದಿಂದ ಇದೆಯಾ, ಏನು ಕತೆ, ಮತದಾರ ಪಟ್ಟಿಯಲ್ಲಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಯಾರು ತೀರ್ಕೊಂಡಿದ್ದಾರಾ, ಮನೆಯಲ್ಲಿ ಬೇರೆ ಊರಿಂದ ಬಂದಿದ್ದೀರಾ, ವಿಳಾಸ ಚೇಂಜ್ ಇದೆಯಾ, ಬೇರೆ ಬೂತಲ್ಲಿ ಯಾವತ್ತಾದರೂ ವೋಟ್ ಮಾಡಿದ್ದೀರಾ, ಬೇರೆ ರಾಜ್ಯದಲ್ಲೂ ನಿಮ್ಮದೇನಾದರೂ ಮತ ಇದೆಯಾ, ಈ ಥರದೊಂದಷ್ಟು ವಿವರಗಳನ್ನು ಕಲೆ ಹಾಕಿ ಅದನ್ನು ಹೋಗಿ ಅಪ್ಲೋಡ್ ಮಾಡಿ ಅದನ್ನು ಫಿಲ್ಟರ್ ಮಾಡ್ಕೊಂಡು ಬರೋದು. ಒಂದು ವೇಳೆ 2-3 ಕಡೆ ಇದ್ದರೆ ಬೇಡ, ಒಂದೇ ಕಡೆ ಇರಿ ನೀವು ಅಂತ ಹೇಳಬಹುದು. ಮೃತಪಟ್ಟಿದ್ರೆ ಹೆಸರು ಡಿಲೀಟ್ ಮಾಡೋಂಥ ವಿಚಾರ. ಇಷ್ಟೇ ವಿಚಾರ ಇದೀಗ ರಾಜ್ಯದಲ್ಲಿ ಮನೆ ಬಾಗಿಲಿಗೆ ಬರಬೇಕಾಗಿದ್ದಂತಹ ಚುನಾವಣಾ ಅಧಿಕಾರಿಗಳು ಚೌಲ್ಟ್ರಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಭಾಗ 1 ಚೌಲ್ಟ್ರಿಯಲ್ಲಿ ಗುಂಪು ಸೇರಿಸ್ಕೊಂಡು ಇಲ್ಲಿ ಇವರು SIR ಮಾಡಿಸ್ತಾ ಇದ್ದಾರೆ, ಈ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ ಅಂತ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಅಂತ ಬಂದಾಗ 2 ಕ್ಷೇತ್ರಗಳಲ್ಲಿ ಅಡ್ವಾಂಟೇಜ್ ತೆಗೆದುಕೊಂಡಿದ್ದಾರೆ ಸ್ಥಳೀಯ ರಾಜಕಾರಣಿಗಳು, ಸ್ಥಳೀಯ MLAಗಳು ಅಂತ ಇನ್ನೊಂದು ಆರೋಪ. ಏನಿದು? ಚಾಮರಾಜಪೇಟೆ ಅಂತ ಬಂದಾಗ ಜಮೀರ್ ಅಹಮದ್ ಖಾನ್ ಅವರು ಕೆಲವು ವಾಟರ್ ಬಾಟ್ಲ್ ಮೇಲೆ, ಬ್ಯಾಗ್ನ ಮೇಲೆ ಅವ್ರ ಫೋಟೋ ಪ್ರಿಂಟ್ ಮಾಡಿಸ್ಕೊಂಡು ಅವರು ಈ SIR ಪ್ರಕ್ರಿಯೆಗೆ ಆ್ಯಸ್ ಇಫ್ ಜಮೀರ್ ಅಹಮದ್ ಖಾನ್ ಪ್ರಾಯೋಜಿತ SIR ರೀತಿಯಲ್ಲಿ ಅವರೊಂದು ಕಡೆ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಜಯನಗರದಲ್ಲೂ ಅಷ್ಟೇ, ಅಲ್ಲಿ ರಾಮಮೂರ್ತಿ ಅವರು ಕೂಡ ಪ್ಯಾಂಪ್ಲೆಟ್ಸ್ಗಳನ್ನು ಹಂಚಿಕೊಂಡು ಅಲ್ಲಿ ರಾಮಮೂರ್ತಿ ಕಾಣಿಸ್ಕೊಳ್ತಾರೆ, ಅದೇ ಭಾಗಕ್ಕೆ ಬರ್ತಕ್ಕಂತಹ MP ತೇಜಸ್ವಿ ಸೂರ್ಯ ಕಾಣಿಸ್ಕೊಳ್ತಾರೆ. ಹೀಗೆ ಬೇರೆ ನಾಯಕರದೆಲ್ಲ ಫೋಟೋ ಇಟ್ಕೊಂಡು ಈ SIR ಅಂದರೆ ಜನ ಯಾವತ್ತೋ ರಾಜಕೀಯ ಪಕ್ಷ ಮಾಡ್ತಿರೋ ಕೆಲಸ ಏನೋ, ನಮ್ಮ MLA ಸಾಹೇಬರು ಪಾಪ ನಮಗೋಸ್ಕರ ಎಲ್ಲ ಮಾಡಿಸ್ತಾ ಇದ್ದಾರೇನೋ, MP ಸಾಹೇಬರು ಎಂದು ಬಿಂಬಿಸುವ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ವಿಡಿಯೋ ವೈರಲ್ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿಯವರು ರಾಮನಗರದ SIRಗೆ ಸಂಬಂಧಪಟ್ಟಂತೆ ನೋಡಿ ಬಾಂಗ್ಲಾದಿಂದ ಜನಗಳು ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಒಂದು ಚೌಲ್ಟ್ರಿಲಿ ಸೇರಿಸ್ಬಿಟ್ಟು ಈ ರೀತಿ SIR ಮಾಡ್ತಾ ಇದ್ದಾರೆ, ವೋಟರ್ ಲಿಸ್ಟಲ್ಲಿ ಸೇರಿಸ್ತಾ ಇದ್ದಾರೆ ಅವರನ್ನು, ಏನೋ ಆಘಾತಕಾರಿ ವಿಚಾರವನ್ನು ಕೂಡ ಮಾತಾಡಿದ್ದಾರೆ. ಬಾಂಗ್ಲಾದಿಂದ ಕುಮಾರಸ್ವಾಮಿಯವರು ರಾಮನಗರದಲ್ಲಿ ಅವರ ಮಗ ಸೋತ ಮೇಲೆ, ಅವರು ರಾಮನಗರದಿಂದ ಆಚೆ ಹೋದ ಮೇಲೆ, ಮಂಡ್ಯದಲ್ಲಿ MP ಆದಮೇಲೆ ಬಾಂಗ್ಲಾದ ನುಸುಳುಕೋರರು ಟ್ರೈನಲ್ಲಿ, ಕ್ಯಾಬ್ನಲ್ಲಿ, ಆಟೋದಲ್ಲೂ ಬಂದ್ರಾ, ಇಲ್ಲ ಮುಂಚೆನೇ ಬಂದಿದ್ರಾ, ಇದ್ರ ಬಗ್ಗೆ ಅವರು ಕೂಡ ಸ್ಪಷ್ಟನೆ ಕೊಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಎಲೆಕ್ಷನ್ ಕಮಿಷನ್ ದೊಡ್ಡ ರೀತಿಯಲ್ಲಿ ಇಲ್ಲಿ ಎಡವಿದೆಯಾ, ಟ್ರೈನಿಂಗ್ ಕೊಡುವಲ್ಲಿ ಎಡವಿದೆಯಾ, ಯಾವುದಾದ್ರು ಒತ್ತಡಕ್ಕೆ ಅದು ಬಲಿಯಾಗಿದೆಯಾ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಮಹೇಶ್ ಇದ್ದಾರೆ, JDSನ ವಕ್ತಾರರು. ಸ್ವಾಗತ ಮಹೇಶ್ ತಮಗೆ ಒಂದು ಡಿಬೇಟ್ಗೆ. ಇನ್ನು ನಮ್ಮ ಜೊತೆಯಲ್ಲಿ ಬಸವರಾಜ್ ಇಟ್ನಾಳ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ನಿಮಗೆ ಬಸವರಾಜ್ ಸರ್ ತಮಗೆ ಒಂದು ಡಿಬೇಟ್ಗೆ. ಚಾಂದ್ ಪಾಷಾ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಚಾಂದ್ ಪಾಷಾ ಅವರು ತಮಗೆ ಒಂದು ಡಿಬೇಟ್ಗೆ. ಏನು ಚಾಂದ್ ಪಾಷಾ ಅವರೇ, ನಿಮ್ಮನ್ನೇ ಕೇಳಬೇಕಾಗಿತ್ತು ನಾನು. ಕುಮಾರಸ್ವಾಮಿ ಅವರು ಒಂದು ಕಡೆ ಆರೋಪ ಮಾಡಿದ್ರು, ಈ ಕಡೆ ರಾಮನಗರದಲ್ಲೆಲ್ಲ ಬಾಂಗ್ಲಾ ನಿವಾಸಿಗಳೆಲ್ಲ ಬಂದು ಚೌಲ್ಟ್ರಿಯಲ್ಲಿ ಅವ್ರಿಗೆ ಆಶ್ರಯ ಕೊಟ್ಟು ಅಲ್ಲಿ SIR ಮಾಡಿಸ್ತಾ ಇದ್ದಾರೆ, ನೋಡಿ ವಿಡಿಯೋ ಅಂತ ವಿಡಿಯೋ ಬಿಡುಗಡೆ ಮಾಡಿದ್ರು. ಯಾಕೆ ರಾಮನಗರದಲ್ಲಿ ಯಾಕೆ ಆ ಥರ ಆಗ್ತಾ ಇದೆ? ಕುಮಾರಸ್ವಾಮಿಯವ್ರ ಬಗ್ಗೆ ನಾವೇನು ಹೇಳಬೇಕು ಅರ್ಥ ಆಗ್ತಿಲ್ಲ. ಓಕೆ, ರಾಜ್ಯದಲ್ಲಿ 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದವರು, ಕೇಂದ್ರದಲ್ಲಿ ಪ್ರಸ್ತುತ ಮಂತ್ರಿಗಳಾಗಿರುವಂಥವ್ರು ಇಂಥ ಹಾಸ್ಯಾಸ್ಪದ ಹೇಳಿಕೆಗಳು ಕೊಡ್ತಾರೆ. ವಿಡಿಯೋ ಬಿಡುಗಡೆ ಮಾಡಿದ್ರಲ್ರಿ ಬಿಡುಗಡೆ ಮಾಡಿದ್ರಲ್ಲ ಬಾಂಗ್ಲಾದೇಶಿಗರ. ಸರಿ, SIR ಚೌಟ್ರಿಲಿ ಮಾಡ್ತೀರಾ ನೀವು? ಚೌಟ್ರಿಲಿ SIR ಅಲ್ಲಿ ನಾವು ಕೆಲವು ಕಡೆ ಏನ್ ಮಾಡ್ತಾ ಇದ್ದೀವಿ, ಜನಜಾಗೃತಿಯನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ SIR ಮುಂಚೆ ಮಾಡೋ ಜಾಗೃತಿ, SIR ಮುಂಚೆ ಮಾಡ್ಬೇಕು ಜಾಗೃತಿ. ಚಾಂದ್ ಪಾಷಾ ಅವರೇ, SIR ಈಗ ನಿಮಗೆ ತಿಳುವಳಿಕೆ ಇಲ್ಲಪ್ಪ, ನೋಡ್ರಿ ಹಿಂಗೆ ಬರ್ತಾರೆ ಮತದಾರರು, ಅಂದರೆ ಈಗ ಚುನಾವಣಾ ಆಯೋಗದವ್ರು ಬರ್ತಾರಪ್ಪ, ಈ ಥರ ಒಂದು ಫಾರ್ಮ್ ಕೊಡ್ತಾರೆ, ನೋಡಪ್ಪ ಇಂತಿಂಥ ಕಾಲಮ್ಸ್ ಇರುತ್ತೆ, ನೀವು ಅದ್ರಲ್ಲಿ ಫಿಲ್ ಮಾಡ್ಬಿಟ್ಟು ಈ ಥರ ಕೊಡಬೇಕು ಅವ್ರಿಗೆ, ಇದು ಜಾಗೃತಿ. ಆಯ್ತು, SIR ಶುರುವಾದ್ಮೇಲೆ ಕಲ್ಯಾಣ ಮಂಟಪಕ್ಕೆ ಬಂದ್ಬಿಡಿ, ವಾಟರ್ ಬಾಟ್ಲ್ ಕೊಡ್ತೀನಿ ಬನ್ನಿ. ಬಹಳ ಸುಲಭವಾಗಿ ಹೇಳ್ಬಿಟ್ರಿ ನೀವು. ಒಂದು ಫಾರಂ ಕೊಡ್ತಾರೆ, ಫಿಲ್ ಮಾಡ್ಬಿಡಿ. ನೀವು ಕಷ್ಟವಾಗಿ ಹೇಳಿ, ನೀವು ಹೇಳ್ಬಿಟ್ರಿ, ನೀವು ಕಷ್ಟವಾಗಿ ಹೇಳಿ. ಆ ಫಾರಂ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ವಿದ್ಯಾವಂತರಾದವ್ರಿಗೆ ಏನೋ ಪರವಾಗಿಲ್ಲ. ನೀವು ಎಲ್ಲಿಂದ ತರ್ತಾ ಇದ್ದೀರಿ? 2002ರಿಂದ ತಗೊಂಬನ್ನಿ ಅಂತೀರಿ. ಸ್ವಂತ ಮನೆ ಇರೋರು, ಅಲ್ಲೇ ಇರೋರು, ವಂಶ ಪಾರಂಪರ್ಯವಾಗಿರೋರಿಗೆ ಅವರಿಗೆ ದಾಖಲೆಗಳು ತಗೋಬಹುದು. ಬಾಡಿಗೆ ಮನೆಗಳನ್ನ ಅದು ಹೋಗುವಂಥವ್ರಿಗೆ ಅದನ್ನು ತಗೊಳ್ಳೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಅದಕ್ಕೆ ನೆರವಿನ ಬಗ್ಗೆ ಬಾಂಗ್ಲಾದೇಶಿಗರ ಪಟ್ಟಿ ಪೂರ್ತಿ ಕೇಳಿಸ್ಕೊಂಡೆ ನೀವು ಆನ್ಸರ್ ಮಾಡ್ರಿ. ಈಗ ನೀವು ಸಹಕರಿಸುವ ಬಗ್ಗೆ, ನೆರವು ಕೊಡುವ ಬಗ್ಗೆ
ನೀವು ಅವರಿಗೆ ಅದ್ರ ಬಗ್ಗೆ ಜ್ಞಾನ ತಿಳುವಳಿಕೆ ಕೊಡುವ ಬಗ್ಗೆ ನಾನಾಗಲಿ ಬಹುಶಃ ನನ್ನ ಪ್ಯಾನಲಿಸ್ಟ್ಗಳು ಯಾರಾಗಲಿ ಯಾರೂ ತಕರಾರು ಮಾಡಲ್ಲ. ಯಾವಾಗ ಸಪೋಸ್ ಮನೆಗೆ ಬಂದರು ಅಂದ್ಕೊಳ್ಳಿ, ಇದೆ BLO ಮನೆಗೆ ಬಂದು ನಿಮ್ಮ ಚಂದ್ಪಾಶ್ ಮನೆ ಮುಂದೆ ಬರ್ತಾರೆ, ನಿಮ್ಮ ಮನೆಗೆ ಕೆಲವ್ರಿಗೆ ಗೊತ್ತಾಗಲ್ಲ ಇದು. ಅವಾಗ ನೋಡ್ರಪ್ಪ ಇದು ಹಿಂಗೆ ಫಿಲ್ ಮಾಡ್ಬೇಕಂಡ್ರಯ್ಯ, ನಿಂತಿಂದ ಮಾಹಿತಿ ಕೊಡಬೇಕು, ಇಂಥ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದ್ರೆ ಓಕೆ. ನೀವು ಚೌಲ್ಟ್ರಿಲಿ ಸೇರಿಸಿ ಯಾವುದೋ ಮದುವೆ ಮನೆಗೆ ಜನನ ಕರೆದು ಅಲ್ಲಿ ಕೂತ್ಕೊಂಡು ಟೇಬಲ್ಗಳು ಚೇರ್ಗಳು ಹಾಕೊಂಡು ಮಾಡಿದ್ರೆ ಅದು ಸಹಕಾರ ಅಂತ ಕರೆಯಲ್ಲ, ಅದು ಸ್ವಾರ್ಥ ಆಗಿಬಿಡುತ್ತೆ. ಸಮಸ್ಯೆ ಏನಂದ್ರೆ ಚೌಲ್ಟ್ರಿಯಲ್ಲಿ ಮಾಡ್ತಾರೆ ಅನ್ನೋದು ಹೌದು, ಸಮಸ್ಯೆ. ನಮ್ದಲ್ಲ ಕಾನೂನು ಸಮಸ್ಯೆ, ನಮ್ದಲ್ಲ ಕಾನೂನು ಸಮಸ್ಯೆ. ಬರೀ ಚೌಲ್ಟ್ರಿಯಲ್ಲ ನಾವು ಜನಜಾಗೃತಿ ಮಾಡ್ತಿರೋದು. ಈ ಒಂದು SIR ಅನ್ನೋದು ಏನಿದೆ, ಕ್ವಶನ್ ಸ್ಕಿಪ್ ಮಾಡ್ತೀರಿ. ನಾನು ಚಂದ್ಪಾಶ್ ನನ್ನ ಕ್ವಶನ್ ನೋಡಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಆ ಉತ್ತರ ನಾನು ಕೊಡಕ್ಕಾಗ್ತಾ ಇಲ್ಲ. ನನ್ನ ಪ್ರಶ್ನೆ ಅಲ್ಲಲ್ಲ, ನೀವೇ ಕೇಳಿಸ್ಕೊಬಿಡಿ ಚಂದ್ಪಾಶ್ ಅವರೇ, ನೀವೇನ್ ಮಗ್ ಮಾಡ್ಕೊಂಡು ಬಂದಿದ್ದೀರೋ ಆ ಉತ್ತರ ನನಗೂ ಬೇಕಾಗಿಲ್ಲ. ಇಲ್ಲಿ ನೀವು ಗಟ್ಟಿ ಮಾಡ್ಕೊಂಡು ಹೀಗೆ ಬರ್ಬೇಕು ಅಂದ್ರೆ ನಾನು ಹೀಗೆ ಬರ್ಬೇಕು ಅಂತ ಕೇಳ್ತಿಲ್ರಿ, ನಾನು ಸರಳವಾಗಿ ಕೇಳ್ತಾ ಇದ್ದೀನಿ. ನೀವು ತಿಳುವಳಿಕೆ ಕೊಡುವ ಬಗ್ಗೆ, ನೀವು ನಾಲೆಡ್ಜ್ ಕೊಡುವ ಬಗ್ಗೆ, ನೀವು ಅವರಿಗೆ ಸಹಕಾರ ಕೊಡುವ ಬಗ್ಗೆ ನಾವು ಇಡೀ ಭಾರತೀಯರು ಯಾರೂ ತಕರಾರು ಮಾಡೋಕ್ಕಾಗಲ್ಲ. ನಾಳೆ JDS ಅವ್ರಿಗೆ ಮನೆಗೆ ಹೋಗಿ ನಾಲೆಡ್ಜ್ ಕೊಟ್ಟರು ನಾವು ತಕರಾರು ಮಾಡಲ್ಲ. ಆದರೆ ನೀವೊಂದು ಮನೆಗೆ ಬರುವಂಥ BLOಗಳು, ಮನೆ ಬರಬೇಕಾಗಿರ್ತಕ್ಕಂಥ BLAಗಳು ಒಂದು ಚೌಲ್ಟ್ರಿಗೆ ಬರುವಂತೆ ಮಾಡಿ ಅಲ್ಲೆಲ್ಲ ಗುಂಪು ಸೇರಿಸ್ತಿರಲ್ಲ, ಇದು ನಾನಲ್ಲ, ಕಾನೂನು ಪ್ರಕಾರನೇ ಅಪರಾಧ ಆಗ್ಬಿಡ್ತಿದ್ದು ಅಂತ ನನ್ನ ಪಾಯಿಂಟ್. ಕಾನೂನು ಪ್ರಕಾರ ಅಪರಾಧ ಆದರೆ ಅವ್ರು ಕಾನೂನು ಕ್ರಮ ತಗೊಳ್ತಾರೆ ಬಿಡಿ. ಫೈನ್. ಹರೀಶ್ ಇಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದೀವಿ ನಾವು. ಬೇರೆ ರಾಜ್ಯಗಳಲ್ಲಿ ಬೇಕಾದಷ್ಟು ಜನ ಮತದಾರರು ಈ ಥರ ವಂಚಿತರಾಗ್ಬಿಟ್ಟಿದ್ದಾರೆ, ಅವರಿಗೆ ಒಂದು ರೀತಿಯಲ್ಲಿ ಮೋಸ ಆಗಿಬಿಟ್ಟಿದೆ, ತುಂಬ ಕಡೆಗಳಲ್ಲಿ ಅವರನ್ನು ಆಚೆ ಇಟ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ನಾವೆಲ್ಲ ಗುಂಪು ಸೇರಿಸ್ಕೊಂಡು ಅಲ್ಲಿ ಅವ್ರಿಗೆ ನಾಲೆಡ್ಜ್ ಕೊಡ್ತಾ ಇದ್ದೀವಿ ಅಂತ ಒಂದು ವಾದ ಇದೆ. ಹಾಗೂ ಇದ್ದರೆ ನಿಮ್ಮ ಕುಮಾರಸ್ವಾಮಿ ಅವರು, ಸೋಕಾಲ್ಡ್ ಕುಮಾರಣ್ಣ ಅವರು ಇದನ್ನು ಹೋಗ್ಬಿಟ್ಟು ಚುನಾವಣಾ ಆಯೋಗದ ಮುಂದೆ ದೊಡ್ಡ ಪ್ರತಿಭಟನೆ ಮಾಡಬೇಕಾಗಿತ್ತು. ಇದು ಮಾಧ್ಯಮಗಳ ಮುಂದೆ ಬರೋದು, ನಾನು ವಿಡಿಯೋ ಬಿಡುಗಡೆ ಮಾಡೋದು ಇನ್ನೊಂದಕ್ಕಿಂತ ಅಲ್ಲಿ ಹೋಗ್ಬಿಟ್ಟು ನೋಡ್ರಿ ನಿಮ್ಮ ಚುನಾವಣಾ ಆಯೋಗದವರು BLOಗಳು BLAಗಳೆಲ್ಲ ಸೇರಿಕೊಂಡು ಈ ಥರ ಚೌಲ್ಟ್ರಿಲಿ ಯಾವುದೋ ಮದುವೆ ಮನೆಗೆ ಬಂದು ಅಲ್ಲಿ ಗುಂಪು ಸೇರಿಸ್ಕೊಂಡು ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಹುದಾಗಿತ್ತಲ್ವೇ? ರಮಕ್ಕನ್ ಸರ್, ಪ್ರಜಾಪ್ರಭುತ್ವ ಎಂಬುದು ಆಡಳಿತ ವ್ಯವಸ್ಥೆನೇ ಅಲ್ಲ, ಅದು ದಟ್ ಈಸ್ ನಾಟ್ ಎ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಅದೊಂದು ಪ್ರಜಾಪ್ರಭುತ್ವ ಎಂಬುದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಒಂದು ಕಣ್ಣಿದ್ದಂಗೆ. ಆ ಕಣ್ಣಿಗೆ ಯಾವಾಗ ನಾವು ಈ ಓಟು ಎಂಬ ಒಂದು ಅಕ್ಷರವನ್ನು ಅಲ್ಲಿ ಒತ್ತುತ್ತೀವೋ ಅವತ್ತು ನಿಜವಾಗ್ಲೂ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಬಲ ಬರುತ್ತೆ. ಇವತ್ತು SIR ಎಂಬುದು 17 ರಾಜ್ಯಗಳಲ್ಲಿ 3 ಕೇಂದ್ರಾಡಳಿತ ಪ್ರದೇಶಗಳು ನಡೀತಾ ಇದೆ. ನಾನು ಮದ್ದೂರು ತಾಲೂಕಿನ BLA 1, ನಾನು ಸ್ವತಃ ಈಗ JDS ಪಕ್ಷದಿಂದ ನಾನು 32 ತಾಲೂಕುಗಳಲ್ಲಿ SIRಗೆ ಸಂಬಂಧಪಟ್ಟಂತೆ ನಾನು ಸಹ ಭಾಗವಹಿಸಿದ್ದೀನಿ, ನಾನು ಸಹ ಅದರಲ್ಲಿ ಜನಜಾಗೃತಿಯನ್ನ ಮಾಡಿದ್ದೀನಿ. ರಾಜ್ಯದ 32 ತಾಲೂಕಲ್ಲಿ ಏನೇನು SIR ಸಿಸ್ಟಮ್ಯಾಟಿಕ್ ನಡೀತದೆ ಅಂತ ಹೇಳ್ಬಿಟ್ಟು ರಾಜ್ಯದ ಪ್ರತಿಯೊಂದು ಮಾಧ್ಯಮಗಳು ಸಹ ಇವತ್ತು ಸಾಮಾನ್ಯ ಕಾರ್ಯಕರ್ತನಿಗೆ ಅರ್ಥ ಆಗೋ ತರ ತಿಳಿಸಿದ್ದೀರಾ. ಇದು ಎಷ್ಟು ಡೆಡ್ ಈಸಿ ಅಂತ ಹೇಳಿದ್ರೆ, ಇದು ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಹೇಗೆ ನಡಿಬೇಕು ಅನ್ನೋದನ್ನ ಪೂಜ್ಯ DK ಶಿವಕುಮಾರ್ ಅವರು ಏನು ತಮ್ಮ ಖಾತೆ ಎಕ್ಸ್ ಖಾತೆಯಲ್ಲಿ ಮನೆಗೆ ಬರುವಂತಹ BLOಗಳನ್ನು ಆಹ್ವಾನಿಸಿ ಅವ್ರು ಕೇಳಿದಂತ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ನೀವು ನಿಮ್ಮ ಮತವನ್ನ ಭದ್ರಪಡಿಸಿಕೊಳ್ಳಿ ಅಂತೇಳಿ ನಿಮ್ಮದೇ ಮಾಧ್ಯಮದಲ್ಲಿ ಟ್ವಿಟರ್ ಅನ್ನ ತೋರಿಸಿದ್ದೀರಾ. ಅಲ್ಲಿಗೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅವ್ರ ಮೇಲಿದ್ದಂತಹ ಒಂದು ಏನದಕ್ಕೆ ಭಾರ ಇಳಿಯಿತು. ಸ್ವತಃ ಮುಖ್ಯಮಂತ್ರಿಯವರೇ ತಮ್ಮ ಶ್ರೀಮತಿಯವರನ್ನ ಕೂರಿಸಿಕೊಂಡು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ರಾಜ್ಯದ ಜನತೆಗೆ ತಮ್ಮ ಸಂದೇಶವನ್ನ ಕೊಟ್ಟರು. ಅಲ್ಲಿಗೆ ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ನೆಕ್ಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ಚುನಾವಣಾ ಆಯೋಗ. ಚುನಾವಣಾ ಆಯೋಗ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸಹ ಮಂಡ್ಯ ಜಿಲ್ಲೆಯಲ್ಲಿ ಚುನಾವಣಾ DC ಅವ್ರ ನೇತೃತ್ವದಲ್ಲಿ ಅವ್ರು ಕರೆದಂತಹ ಒಂದು ಇದರಲ್ಲಿ ಭಾಗವಹಿಸಿದ್ದೀನಿ. ಅಲ್ಲಿ ನೇರವಾಗಿ ಅವರು ಸಹ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಮಾಹಿತಿಯನ್ನ ಕೊಟ್ಟರು ಸಹ ಇವತ್ತು BLOಗಳು ಚಾಂದ್ಪಾಶ್ ಅವರು ಹೇಳಿದ್ದು, ಹರೀಶ್ ನಾನು ನಿಮ್ಗೆ ಕೇಳ್ಬಿಡ್ತೀನಿ, ಮಹೇಶ್ ಏನಂದ್ರೆ ಅವ್ರು ಹೇಳಿದ್ದು ಯಾವತ್ತೊಂದು ದಾಖಲೆ ಕೇಳ್ತಾರ್ರಿ, ಪಾಪ ಜನ ಎಲ್ಲಿ ಹೋಗ್ತಾ ಇರ್ತಾರೆ, ಏನೋ ಹೆಲ್ಪ್ ಮಾಡ್ತಾ ಇದ್ರು ಅವ್ರಿಗೆ. ಇದು ಸರಳವಾಗಿ ಅವ್ರಿಗೆ ಚಾಂದ್ಪಾಶ್ ಅವ್ರು ಹೇಳಿದ್ದು. ದಾಖಲೆಗಳು 2002 ಅಂತಾರೆ, 2005 ಅಂತಾರೆ, 20 ವರ್ಷದ್ದು ಅಪ್ಪನೋ ತಾತನೋ ಎಲ್ಲೋ ಇಟ್ಟಿರ್ತಾರೆ, ಕಳೆದೋಗಿರ್ತವೆ, ತುಂಬ ಒದ್ದಾಟ ಆಗ್ಬಿಡುತ್ತೆ, ಏನಾದ್ರು ಸೇರಿದ್ವಪ್ಪ ನಾವು ಅಂತ ಅವ್ರು ಹೇಳೋದು. ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಬಳಿ 13ಕ್ಕೂ ಅಧಿಕ ದಾಖಲಾತಿಗಳಲ್ಲಿ ಒಂದಾದ್ರೂ ಇರಲೇಬೇಕು. ಇಲ್ಲಾಂದ್ರೆ ನಾನು ನನ್ನ ತಂದೆ ಹುಟ್ಟಿದ್ದೀನಿ ಮಗ ಅಂದ್ಮೇಲೆ ನಾನು ಏನಾದ್ರು ಒಂದು ಪ್ರೂಫ್ ಇರಬೇಕು. ನಾನು ನನ್ನ ದೇಶದ ಪ್ರಜಾಪ್ರಭುತ್ವ ದೇಶದಲ್ಲಿ ನನ್ನ ಹತ್ರ ಒಂದು ದಾಖಲೆ ಇಲ್ಲ ಅಂತ ಹೇಳಿದ್ರೆ ವಾಟ್ ಈಸ್ ಅವರ್ ಡ್ಯೂಟೀಸ್? ನಾನೇನ್ ಮಾಡೋದಿಕ್ ಸಾಧ್ಯ ಈ ದೇಶದಲ್ಲಿ? ನೀವು ಇಟ್ಕೋಬೇಕು, ಒಂದಾದ್ರು ಡಾಕ್ಯುಮೆಂಟ್ ಇಟ್ಕೋಬೇಕು. ಡಾಕ್ಯುಮೆಂಟ್ ಕೊಡೋರು ಯಾರು? ಯಾವುದೇ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಒಂದೊಂದು ಡಾಕ್ಯುಮೆಂಟ್ ಅನ್ನ ಕೊಡುತ್ತೆ. ಪಂಚಾಯತಿ ವತಿಯಿಂದ ಇರ್ಬೋದು ಅಥವಾ ದೇಶದ ನಾಗರಿಕ
ನಾಗರಿಕನಾಗಿರ್ತಕ್ಕಂಥ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನ ಕೊಡ್ತಾರೆ. Okay. ಇಲ್ಲಿ ಎಲ್ಲಿ BLOಗಳು ತಮ್ಮ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕಟ್ಟುನಿಟ್ಟಾಗಿ ಹೇಳುತ್ತೆ. ಯಾವ್ದು ಚುನಾವಣಾ ಆಯೋಗ. ನೀವು ಹೋಗ್ಬಿಟ್ಟು ಚೌಟ್ರಿಲ್ ಮಾಡಿ, ನಮಾಜ್ ಕೂಗೋತ ಹೋಗ್ಬಿಟ್ಟು ನೀವು SIR ಮಾಡಿ, ದೇವಸ್ಥಾನಗಳಲ್ಲಿ ಮಾಡಿ ಅಂತ ಯಾವ ಚುನಾವಣಾ ಆಯೋಗ ಹೇಳಿಲ್ಲ. ಈಗ ರಾಮನಗರದ ಮುಸ್ಲಿಮರು ಯಾವ ಮುಹೂರ್ತದಿಂದ ಬಾಂಗ್ಲಾದ ವಾಸಿಗಳಾಗಿದ್ದು? ಕುಮಾರಣ್ಣ ಇದ್ದಾಗ ಏನು ಇವರು ಒಂದು ನಿಮಿಷ ಸ್ಕಲ್ ಕ್ಯಾಪ್ಗಳು ಹಾಕೊಂಡು ಕುಮಾರಣ್ಣ ದೇವೇಗೌಡರು ನಾವು ಬರೋ ಜನ್ಮದಲ್ಲಿ ನಾನು ಮುಸ್ಲಿಮ್ನಾಗ್ನೇ ಹುಟ್ಟುಬಿಡ್ತೀನಿ ಅಂತೆಲ್ಲ ಹೇಳ್ದಂಥವ್ರು ನಿಖಿಲ್ ಸೋತ್ಬಿಟ್ಟ ಅಥವಾ ಕುಮಾರಸ್ವಾಮಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು, ಮಂಡ್ಯದಲ್ಲಿ ಹೋಗಿ MP ಆದರು ಅಂದ ತಕ್ಷಣ ರಾಮನಗರದ ಮುಸಲ್ಮಾನರನ್ನು ಅಲ್ಪಸಂಖ್ಯಾತರನ್ನು ಸಾರಾಸಗಟಾಗಿ ಬಾಂಗ್ಲಾದವರು ಅಂತ ಹೇಳ್ಬಿಡ್ತಾರಲ್ಲ ಕುಮಾರಸ್ವಾಮಿ. ಓಕೆನಾ ಇದು? ಯಾವತ್ತು ಬಾಂಗ್ಲಾ ಕುಮಾರಸ್ವಾಮಿ ತಲೆ ಎಣಿಕೆ ಮಾಡಿದ್ರ ಬಾಂಗ್ಲಾದವ್ರನ್ನ? ಅದು ಏನು ಈ ಸೆನ್ಸಸ್ ಇನ್ಚಾರ್ಜ್ ಆಫೀಸರ್ ಆಗಿದ ಕುಮಾರಸ್ವಾಮಿ ಅವರು ಬಾಯಿಗೆ ಬಂದಂಗೆ ಮಾತಾಡೋದ? ನೋಡಿ, ಇವ್ರು ಇದ್ದಾಗೆಲ್ಲ ಮುಸಲ್ಮಾನ ಬಾಂಧವರು ಹ್ಯಾಪಿ ರಂಜಾನ್, ಹ್ಯಾಪಿ ಈದು, ಇವರಲ್ಲಿ ಖಾಲಿ ಮಾಡಿದ್ರು ಜಾಗ. ಹೀನಾಯವಾಗಿ ಇವರು ಸೋತರು, ರಾಮನಗರ ಬಿಟ್ಟರು ಅಂದ ತಕ್ಷಣ ನೋಡಿ ಚನ್ನಪಟ್ಟಣದಲ್ಲಿ ಸೋತ್ಬಿಟ್ರು. ಅವಾಗೆಲ್ಲ ರಾಮನಗರದ ಮುಸ್ಲಿಮರೆಲ್ಲ ಏಕಾಏಕಿ ಏನಾಗ್ಬಿಡ್ತಾರೆ ಅಂದರೆ ಅವರು ಬಾಂಗ್ಲಾ, ಪಾಕಿಸ್ತಾನ, ಇಂಡೋನೇಷ್ಯಾ ಆಗಿಬಿಡ್ತಾರೆ. ಹೇಗಿದು ಈ ಮ್ಯಾಜಿಕ್? ರಾಜ್ಯದ ಯಾವುದೇ ಜಿಲ್ಲೆಗಳಿಗೆ ಹೋಗಿ, ಯಾವುದೇ ಜಿಲ್ಲೆಗಳಲ್ಲಿ ನೀವು ಯಾವುದೇ ತೋಟಗಳಲ್ಲಿ ನೋಡಿ, ನೀವು ರಿಯಲ್ ಫ್ಯಾಕ್ಟ್ ಅನ್ನ ಚೆಕ್ ಮಾಡಿಸಿ. ಇವತ್ತು ಈ ರಾಜ್ಯದಲ್ಲಿ ಎಷ್ಟು ಜನ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನೋದನ್ನ ನೀವೇ ಟ್ರೈ ಮಾಡಿ. ಈ ಡೇಟಾನ ಮಿನಿಸ್ಟ್ರಿ ಆಫ್ ಹೋಮ್ ಮಿನಿಸ್ಟ್ರಿ ಕೊಟ್ಬಿಡ್ಬೇಕ್ರಿ, ಇದನ್ನ ತಗೊಂಡೋಗಿ. ಇವರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ನಾನು ತಪ್ಪಿದ್ರೆ ಸರಿ ಮಾಡಿ ನೀವು ಅನ್ಬೇಕಾದ್ರೆ. ಈ ಡೇಟಾ ಇದು ಕಾಳಜಿಯುಕ್ತ ಪ್ರಶ್ನೆ ನಿಮ್ದು, ತುಂಬಾ ಕಾಳಜಿಯುಕ್ತ ಮಾಹಿತಿ ಇದು ಸರ್. ನಾನು ಇವತ್ತು ರಾಜ್ಯದಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಯಾರಾದ್ರೂ ನೋಡಿರ್ತಾರೆ, ಈ ಎಷ್ಟು ಕೋಟಿ ಜನ ಇದ್ದಾರೆ ವಾಚ್ ಮಾಡ್ತಾ ಇರ್ತಾರೆ. ರಾಮನಗರದ ಏನು SIR ಒಂದು ಪ್ರಕ್ರಿಯೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರಲ್ಲಿ, ಎಲ್ಲಿ ನಡೀತಾ ಇತ್ತು, ಯಾಕೆ ಮುಸಲ್ಮಾನ ಬಂಧುಗಳನ್ನ ಕ್ಯೂ ಅಲ್ಲಿ ನಿಲ್ಸ್ಕೊಂಡು ಇವರೇ ಇನ್ವೈಟ್ ಈಗ ಕೇಳಿಸ್ಕೊಂಬಿಡಿ ಮಹೇಶ್. ಈಗ ಮಹೇಶ್ ಅವ್ರು ಏನ್ ಹೇಳ್ಬೇಕು ಗೊತ್ತಾ, ಬಾಂಗ್ಲಾದ ಮುಸಲ್ಮಾನ ಬಂಧುಗಳು ಅಂತ ನಿಮ್ಮ ಪಾರ್ಟಿ ಕಡೆಯಿಂದ ನೀವು ಕರಿಬೇಕಿದೀಗ. ನೀವು ಬರೀ ಮುಸಲ್ಮಾನ ಅಂತ ಕರೆಯಂಗಿಲ್ಲ ನೀವು. ಕಾರಣ ನಿಮ್ಮ ನಾಯಕರು ಏನ್ ಹೇಳ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ಬಾಂಗ್ಲಾದವ್ರು ಬಂದು ರಿಜಿಸ್ಟರ್ ಮಾಡಿಸ್ತಾವ್ರೆ ಎಂದಾಗ ನೀವು ರಾಮನಗರ ಮುಸ್ಲಿಮ್ರು ನೀವು ಏನೇನ್ ಬೇಕು ಹೇಳಿ, ಬಾಂಗ್ಲಾದ ಮುಸಲ್ಮಾನ ಬಂಧುಗಳು ಅಂತ ಹೇಳ್ಬೇಕು. ಇಷ್ಟ ಇದ್ರೆ ಕಳ್ಳ ಅಂದ್ರೆ ಕುಂಬಳಕಾಯಿ ಅವ್ರೇ ಹೇಳಿದ್ದಲ್ವೇನ್ರಿ, ಅವ್ರೇ ಹೇಳಿದ್ದಲ್ವೇ ಮುಸಲ್ಮಾನರು ಬಾಂಗ್ಲಾದವ್ರು ಅಂತ ಕುಮಾರಣ್ಣ ಹೇಳಿದಾರ. ಅಲ್ಲಿ ಎಲ್ಲರಿಗೂ ಬಾಂಗ್ಲಾದವ್ರು ಕರ್ಕೊಂಡ್ಬಂದು ರಿಜಿಸ್ಟರ್ ಮಾಡಿಸ್ತಾವ್ರೆ ಅಂದ್ರೆ ಚೌಟ್ರಿಲಿ. ಹೌದು ಇರ್ಬೋದು, ಚೆಕ್ ಮಾಡಿ. ಚುನಾವಣಾ ಎಂತಿದ್ದೀರಾ? ಅಲ್ಲ ರೀ, ಈಗ ಸರಿ ಮಹೇಶ್, ನಿಮ್ಗೆ ಒಬ್ರು ಕಳ್ಳ ಅಂತ ಗೊತ್ತಾಯ್ತು, ಒಬ್ಬ ಸುಳ್ಳ ಅಂತ ಗೊತ್ತಾಯ್ತು. ನೀವು ಒಂದು ಫೋಟೋ ಇಟ್ಕೊಂಡ್ಬಿಟ್ಟು ನೋಡಿ ಕಳ್ಳ ಇದ್ದಾನೆ ಸುಳ್ಳ ಇದ್ದೀನಿ ಅಂತಿರೋ, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ನೀವು ಹೋಗ್ತಿರೋ? ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗ್ತೀರಾ ಇಲ್ವೋ? ಹೌದಲ್ವಾ? ಎಲ್ಲ ಬೇಕು ಕುಮಾರಸ್ವಾಮಿ ಅವರು. ನೋಡಿ ಸರ್, ಸತ್ಯ ಹೇಳ್ಬಿಡ್ತೀನಿ. ನಿನ್ನೆ ಮಧ್ಯಾಹ್ನ 3:30 ಗಂಟೆ ಚುನಾವಣಾ ಆಯೋಗಕ್ಕೆ ನೀವು ಹೋಗಿ, ಅಲ್ಲಿ ನನ್ನದು ವಿಡಿಯೋ ಕ್ಲಿಪ್ ಇದೆ. ಎಲ್ಲಿ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗದಲ್ಲಿ ಅಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ 1 ಗಂಟೆಯಲ್ಲಿ ಕೇಸ್ ಅನ್ನ ಲಾಡ್ಜ್ ಮಾಡಿದೀವಿ. ಚುನಾವಣಾ ಕಮಿಷನ್ ಬಸವರಾಜ್ ಸರ್, ಈಗ ಅಲ್ಲಿ ಬಾಂಗ್ಲಾ ಮುಸ್ಲಿಮ್ರಾದ್ರೂ ಬರಲಿ, ಮುಸ್ಲಿಮ್ರಾದ್ರೂ ಇರಲಿ, ಅಥವಾ ಬೇರೆ ಯಾರಾದರೂ ಇರಲಿ, SIR ಪ್ರಕ್ರಿಯೆಗೆ ರಾಜ್ಯ ಚುನಾವಣಾ ಆಯೋಗ ಒಂದು ತರಬೇತಿಯನ್ನು ಕೊಟ್ಟು ಕಳಿಸಿದ ಮೇಲೆ ಇವ್ರನ್ನ ಚೌಲ್ಟ್ರಿಲ್ ಮಾಡೋಕ್ಕೆ ಹೇಳಬೇಕಾ, ಮನೆಗೆ ಹೋಗಿ ಮಾಡಬೇಕು ಅಂತ ಹೇಳಬೇಕಾ, ಇಲ್ಲ ಯಾರೋ ಅಲ್ಲಿ ಒಂದಷ್ಟು ಚೇರ್ ಹಾಕೊಟ್ಟ, ಟೇಬಲ್ ಹಾಕೊಟ್ಟ, ಚೌಲ್ಟ್ರಿಲ್ ಒಂದಷ್ಟು ಜಾಗ ಕೊಟ್ಟ, ಒಂದೆರಡು ವಾಟರ್ ಬಾಟ್ಲ್ ಇಟ್ಬಿಟ್ಟ, ಮಧ್ಯಾಹ್ನ ಊಟಕ್ಕೆ ಅರೇಂಜ್ ಮಾಡ್ದ ಅಂತ ಮಾತ್ರಕ್ಕೇನೆ ಇವ್ರಿಗೆ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸಲ್ಲಿ ಡಿಸೈಡ್ ಮಾಡ್ಕೊಂಡು ಮಾಡಿಬಿಟ್ರೆ ಯಾರಿಗೂ ಗೊತ್ತೇ ಇಲ್ಲಪ್ಪ, ನನ್ನ ಮನೆಗೂ ಬರ್ತಾನೆ ಅಂತ ಆ ಭಾಗದಲ್ಲಿ ಕಾಯ್ತಿರ್ತಾರೆ. ಯಾರಿಗೋ ಗೊತ್ತಿರುತ್ತೆ, ಇಲ್ಲ ನಾವು ಚೌಲ್ಟ್ರಿಗೆ ಹೋಗಬೇಕು ಅಂತ. ಬರ್ದಿರೋಣ ಅಷ್ಟು ಜನ, ಅವ್ನು ಓಟ್ ಹೋದಂಗೆ ಲೆಕ್ಕನ? ಯಾವ ಥರ ಇದು ಪ್ರೊಸೆಸ್ಸು ನಮ್ಮಲ್ಲಿ? ಎಲ್ಲರೂ ಚೌಲ್ಟ್ರಿ ಅಲ್ಲೆಲ್ಲಿ ಚೌಲ್ಟ್ರಿ ಕರೆದು SIR ಮುಗಿಸ್ಬಿಟ್ರೆ ಭಾಳ ಫಾಸ್ಟಾಗಿ ಆಗಿಬಿಡ್ತದೆ. ಹೌದೌದು. ಆದರೆ ಅದರ ಉದ್ದೇಶ ಅದಲ್ಲ. ನಾನೇನು ಅಂದ್ಕೊಳ್ತೇನೆ, ಈ ಒಂದು ನೀವು ಹೇಳಿದ್ರಲ್ಲ ಆಗ್ಲೇ, ಆಯಾ ಮತಕ್ಷೇತ್ರದ ಶಾಸಕರು ತಮ್ಮ ಫೋಟೋ ಹಾಕಿ ಪ್ರಚಾರ ಮಾಡ್ಕೋತಿದ್ದಾರೆ ಅಂತ ನಾನು ಗಮನಿಸಿದ ಅದನ್ನ. ಎಲ್ಲ ಪಕ್ಷದ ಇಂಥದೇ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದ ಆಯಾ ಶಾಸಕರು ಫೋಟೋ ಹಾಕಿದ ವಾಟರ್ ಬಾಟ್ಲ್ ಮೇಲೆ, ಬ್ಯಾಗ್ಗಳು, ಕನಿಷ್ಠ ಪಕ್ಷ ಪ್ಯಾಂಪ್ಲೆಟ್ ಮನೆಗೆ ತಲುಪಿಸ್ತಿದ್ದಾರೆ. ತಮ್ಮ ಫೋಟೋ ಹಾಕಿ ತಮ್ಮ ಪಕ್ಷದ ಅಂದ್ರೆ ಇದು ಶಾಸಕ ಪ್ರಾಯೋಜಿತ ನನಗೆ ಖುಷಿ ಏನಪ್ಪಾ ಅಂದ್ರೆ ಹೆಂಗಾದ್ರೂ ಆಗ್ಲಿ ಮಾಹಿತಿ ತಲುಪ್ತಾ ಇದೆಯಾ, ಮಾಹಿತಿ ಅವ್ರು ತಲುಪ್ತಾ ಇದೆಯಾ, ಏನ್ ಡಾಕ್ಯುಮೆಂಟ್ ಬೇಕಂತ ಅವ್ರು ಹೇಳ್ತಾ ಇದಾರ, ದಟ್ಸ್ ಗುಡ್ ಥಿಂಗ್. ಮತ್ತೆ ಈಗ ಪ್ರತಿಯೊಂದು ಪಕ್ಷ ಕೂಡ ಎಲ್ಲ ಮತದಾರರಿಗೂ ಕೂಡ ಒಂದು ಪರ್ಮನೆಂಟ್ ಅಡ್ರೆಸ್ ಇರೋದಿಲ್ಲ, ಎಲ್ಲ ಮತದಾರರು ಕೂಡ ಒಂದು ಕಾಯಂ ನಿವಾಸ ಇರೋದಿಲ್ಲ. ಸ್ಲಮ್ ಡೆವಲರ್ಸ್ ಇರ್ತಾರೆ, ಸಿಕ್ಕಾಪಟ್ಟೆ ಕೂಲಿ ಕೆಲಸದವ್ರು ಇರ್ತಾರೆ. ಅಂಥವ್ರಿಗೆ ಮಾಹಿತಿ ಕೊಡೋದಕ್ಕೋಸ್ಕರ ಚೌಲ್ಟ್ರಿ ಕರೀರಿ, ಚೌಲ್ಟ್ರಿಯಲ್ಲಿ SIR ಮುಗಿಸ್ಬೇಡಿ ಅಂತ ನಾನು ಕರೆಕ್ಟ್ ಇನ್ಫಾರ್ಮೇಶನ್ ಮಾಹಿತಿ ಕೊಡಿ. ಎಲ್ಲ ರಾಜಕೀಯ ಪಕ್ಷಗಳ ಕರ್ತವ್ಯ ಅದು. ನಿಮ್ಮ ಹಾಗೆ ಮಾಡಿದ್ರೆ ಬಸವರಾಜ್ ಅಲ್ಲೇ ಟೇಬಲ್ ಹಾಕೊಂಡೆಲ್ಲ ಮಾಡ್ತಾರೆ. ಮಾಹಿತಿ ಕೊಡಿ ಅಂತ ಅದು ಮಾಡಲ್ಲ ಅವರು. ನಾನು ನೋಡಿದ್ದೇನೆ, ಜೋರ ತೋರಿಸಪ್ಪ, ಗಮನಿಸಿದ್ದೇನೆ. ಓಕೆ ನೋಡಿ,
ಈ ವಿಷಯ ಗಮನಿಸಿದೆ ನಾನು ಗಮನಿಸಿ. ಈಗ ಮಾಹಿತಿ ಕೊಡೋದು ಸರಿ, ಅಲ್ಲಿ ನೀವು ಚುನಾವಣಾಧಿಕಾರಿ BLA ಬರೋದಿದೆಯಲ್ಲ, ದಟ್ ಇಸ್ ವೆರಿ ಸಸ್ಪಿಷಿಯಸ್. ಮತ್ತು ಈ ತರದ ವಿಚಾರಗಳ ಮೇಲೆ ಕ್ರಮ ತಗೊಳ್ಬೇಕು ಚುನಾವಣಾ ಆಯೋಗ, ತಗೊಳ್ಳೇಬೇಕು. ಇದು ಒಂದು ಭಾಗ. ಇನ್ನೊಂದು, ಈ ಬಾಂಗ್ಲಾದೇಶ ದೊಡ್ಡ ಒಂದು ಭೂತ ಎಬ್ಬಿಸಿ ನಿಂತು ಬಿಟ್ಟಿದಾರಲ್ಲ. ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಯಾರೂ ಇಲ್ಲಿನ ಸರ್ಕಾರ ಕೆಡಬೇಕಂತ ಬಂದಿಲ್ಲ. ಇಲ್ಲಿ ಪಾಪ ಜೀವನೋಪಾಯಕ್ಕೆ ಬಂದಿದ್ದಾರೆ, ಕೂಲಿ ನಾಲಿ ಮಾಡ್ಕೊಂಡು ಬದುಕೋದಕ್ಕೆ ಬಂದಿದ್ದಾರೆ. ಅವರನ್ನ ಕೆಲವು ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಪಕ್ಷಗಳು ದುರುಪಯೋಗ ಮಾಡ್ಕೋತವೆ ಆಯಾ ಕಾಲದಲ್ಲಿ, ಆ ಮಾತು ಬೇರೆ. ಆದರೆ ಈಗ ಬಾಂಗ್ಲಾದೇಶದ ಮುಸ್ಲಿಮ್ರು ಯಾರು, ಬೆಂಗಳೂರಿನ ಮುಸ್ಲಿಮ್ರು ಯಾರು ಅಂತ ಹೇಳೋದಕ್ಕೆ ದಾಖಲೆ ಏನು? ವೋಟರ್ ID, ಹಿಂದಿನ ವೋಟರ್ ID ನಿಮ್ಮ ನಾಗರಿಕತೆ ದಾಖಲೆ ಅಲ್ಲ, ನಿಮ್ಮ ಆಧಾರ್ ಕಾರ್ಡ್ ದಾಖಲೆ ಅಲ್ಲ, ಪಾಸ್ಪೋರ್ಟು ಅಲ್ಲ, ಡ್ರೈವಿಂಗ್ ಲೈಸೆನ್ಸ್ ಅಲ್ಲ, ಅದು ಅಲ್ಲ. ಮತ್ತೆ ಅವರು ಮತ್ತೆ ಹೆಂಗೆ ಪತ್ತೆ ಹಚ್ಚೋರು ನೀವು? ಈಗ SIR ಅಲ್ಲಿ ನಾನು ವೆಬ್ಸೈಟ್ ನೀವು ನೋಡಿರ್ತೀರಿ, ನಮ್ಮ ಮಹೇಶ್ ಚಾಂದ್ ಪಾಷಾ ಅವರು ನಿಮಗೆ ಕೇಳ್ಬಿಟ್ರೆ ಈ ಭಾರತದ ಪೌರನ ಅನ್ನುವಂತ ನೀವು ಪ್ರೂವ್ ಮಾಡಕ್ಕೆ ನೀವು ಯಾರು ಪ್ರೂವ್ ಮಾಡಲಾರ, ಯಾರು ಮಾಡಕ್ಕಾಗಲ್ಲ. ನಾನು ಸೇರ್ಸಿ ಹೇಳ್ತಾ ಇದ್ದೀನಿ, ಪಾಸ್ಪೋರ್ಟ್ ಅಕ್ಸೆಪ್ಟ್ ಮಾಡಲ್ಲ, ಡ್ರೈವಿಂಗ್ ಲೈಸೆನ್ಸ್ ಅಕ್ಸೆಪ್ಟ್ ಮಾಡಲ್ಲ, ಎಲ್ರಿಗೂ ಸೇರ್ಸಿ. ನಾಗರಿಕ ಈ ದೇಶದ್ದು ಅಂತ ಹೇಳಕ್ಕೆ ಅಮೆರಿಕ ಗ್ರೀನ್ ಕಾರ್ಡ್ ಅದೇನೋ ಇದೆ, ನಮ್ಮಲ್ಲಿ ಯಾವ ಕಾರ್ಡು ಇಲ್ಲ. ಇವಾಗ ಏನ್ ಕೊಡೋದು ಹೇಳಿ? ಪಾಸ್ಪೋರ್ಟ್ ಅಲ್ಲಿ ನ್ಯಾಷನಾಲಿಟಿ ಅಂತ ಬರೋದು ಮುಂದೆ ಇಂಡಿಯನ್ ಅಂತ ಬರೋದು ಸೈನ್ ಹಾಕಿ ಕೊಟ್ಟಿರ್ತಾರೆ. ಅದ್ರ ಅರ್ಥ ಏನು? ಈಗ ಅಮೆರಿಕಾದಲ್ಲಿ, ಲಂಡನ್ ಅಲ್ಲಿ, ದುಬೈಲಿ ಕೆಲಸ ಮಾಡ್ತಾರೆ ನಮ್ಮ ಜನ, ಅವ್ರಲ್ಲಿ ನುಸುಳುಕೋರ ಹಾಕ್ಬಿಟ್ರಲ್ಲಿ. ಹೌದು ಹೌದು, ಅಕ್ರಮ ಅವರಲ್ಲಿ. ಈಗ ಹೌದು, ಹೀಗಿರುವಾಗ ಇದೊಂದು ಹಾಸ್ಯಾಸ್ಪದ ನಡೆಗಳು ಇವೆಲ್ಲ. ಈ ಒಟ್ಟಾರೆಯಾಗಿ ಒಂದು ದೊಡ್ಡ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿ ನಾನು ಹೇಳಿದ್ದೆ ಸರಿ ಅನ್ನೋಕೆ ಎಲ್ರಿಗೂ ಅನುಕೂಲ ಆಗ್ಬಿಡ್ತದೆ. ಒಂದು ಕ್ಲಾರಿಟಿ ಬೇಕು. ನೀವು ನಾಗರಿಕತೆಯನ್ನ ಕಳಿಸ್ಬೇಕಂದ್ರೆ ಎಲ್ರು ಕೂಡ ಸರ್ಟಿಫಿಕೇಟ್ ತಗೊಂಡ್ಬರ್ಬೇಕು. ಈಗ ಬೆಂಗಳೂರು ಉದಾಹರಣೆ ತಗೊಳ್ಳಿ, ನಾಗರಿಕತೆ ಮುಂದಿನ ಹೋಗೋಣ. 2007 SIR ಶುರು ಆಗುತ್ತೆ. ಹಿಂದಿನ 2002 2007ಕ್ಕೆ ಬೆಂಗಳೂರಿನ ಜನಸಂಖ್ಯೆ, ನಾನು ಇದ್ದೇ ಇಲ್ಲಿ 60 ಲಕ್ಷ ಇತ್ತು. ಈಗ 2 ಕೋಟಿ ಆಗಿದೆ. 1.5 ಲಕ್ಷ ಹೊರಗಿಂದ ಬಂದ್ರ, 1.5 ಕೋಟಿ ಹೊರಗಿಂದ ಬಂದ್ರ, ಸಾರಿ 1.5 ಕೋಟಿ ಹೊರಗಿಂದ ಬಂದ್ರೆ 1.5 ಕೋಟಿಯವರೆಗೆ ಇಲ್ಲಿ ಮತದಾನ ಇರ್ತದೆ. ಮತ್ತೆ ಎಲ್ಲಿಂದ ಬಂದ್ರೆ ಅಲ್ಲಿ ಹೋಗಿರ್ತದೆ. ಹೌದು, ಕರೆಕ್ಟ್. ಇದೆಲ್ಲ ಮ್ಯಾಪ್ ಮಾಡ್ಬೇಕು. ಎಷ್ಟು ಚುನಾವಣೆ ಆಯ್ತು 2002ರಿಂದ 2026ವರೆಗೂ? ಅಕಸ್ಮಾತ್ 2002 ಹುಟ್ಟಿದ ಎಲ್ಲ ಮಕ್ಕಳು ಈಗ 24 ವರ್ಷದ ಯುವಕರು. ಕರೆಕ್ಟ್. ಸೊ ಇವೆಲ್ಲ ಕಾಂಪ್ಲೆಕ್ಸಿಟಿ ಇದೆ. ಇದನ್ನ ಚುನಾವಣಾ ಆಯೋಗ ಏನೋ ಒಂದು ಸರ್ಕ್ಯುಲರ್ ಹೊರಡಿಸ್ಬಿಟ್ಟು ಒಂದೇನೋ ಒಂದು ಅವ್ರ ಅಧಿಕಾರಿಗಳ ಟ್ರೈನಿಂಗ್ ಕೊಟ್ಟರೆಲ್ಲ, ನಾನು ಸುಮಾರು BLA ಹತ್ರ ಮಾತಾಡಿದೆ, ಅವ್ರಿಗೆ ಸ್ಪಷ್ಟತೆ ಇಲ್ಲ. ನೆಟ್ಗೆ 4 ಪ್ರಶ್ನೆ ಕೇಳಿ 5ನೇ ಪ್ರಶ್ನೆಗೆ ಅವರೇ ಗೊಂದಲಕ್ಕೆ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. XLPU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ 5 ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆದಮೇಲೆ ನಾನು ಚಾಂದ್ ಪಾಷಾ ಅವ್ರಿಗೊಂದು ಪ್ರಶ್ನೆ ಇತ್ತು ನಂದು. ಚಾಂದ್ ಪಾಷಾ ಅವರೀಗ ಇಂಥ ವಿಚಾರ ಬಂದಾಗ ಸರ್ಕಾರದ ಕಡೆಯಿಂದನೋ ಇನ್ನೊಬ್ಬರು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಭಾಗ 1. ಭಾಗ 2, ಚೌಲ್ಟ್ರಿಗಳನ್ನು ಮಾಡಿದಾಗ ಅದೇನಾಗ್ಬಿಡುತ್ತೆ, ನೀವು ಸರಿಯಾಗಿ ಮಾಡಿಲ್ವೋ ಬೇರೆ ವಿಚಾರ. ಫಸ್ಟ್ ಫಾಲ್ಟು ಚುನಾವಣಾ ಆಯೋಗದ್ದು. BLAಗಳು BLOಗಳನ್ನು ನೀವು ಚೌಲ್ಟ್ರಿವರೆಗೂ ಕೂರಿಸಿ ಮಾಡೋದಾದರೆ ಚುನಾವಣಾ ಆಯೋಗ ಅವರೇ ಹಾಕಂತದಂಥ ನಿಯಮವನ್ನು ಮೊದಲು ಮುರಿದವರೇ ಅವರು ಅಂತ ಆಗ್ಬಿಡುತ್ತೆ. ಎರಡನೇದು, ನಿಮ್ಮದು ಒತ್ತಾಸೆಗಳು, ನಿಮ್ಮದು ಪೊಲಿಟಿಕಲ್ ಮೈಲೇಜ್ಗೆ, ರಾಜಕೀಯ ಮೈಲೇಜ್ಗಳಿಗೆ, ನೋಡ್ರಿ ನಿಮ್ಮೆಲ್ಲ SIR ಮಾಡಿಸ್ತಾರೆ, ನಾವೇ ನಿನ್ನ ಪುಣ್ಯಕ್ಕೆ ನಿನಗೆ ಓಟ್ ಬರೋಂಗೆ ನಾನೇ ಮಾಡಿಕೊಟ್ಟಿದ್ದು, ಇಲ್ಲ ಅಂದರೆ ನೀನು ಬೀದಿಗೆ ಬಿದ್ದುಬಿಡ್ತಾ ಇದ್ದೆ ಅಂತ. ಅಲ್ಲಲ್ಲ, ಕೇಳಿಸ್ಕೊಳ್ರಿ ಚಾಂದ್ ಪಾಷಾ, ಇಲ್ಲ ಅಂದರೆ ನೀನು ಬೀದಿಗೆ ಬಿದ್ದುಬಿಡ್ತಿದ್ದೆ, ನಿನಗೊಂದು ಬದುಕು ಕಟ್ಕೊಟ್ಟಿದ್ದೀನಿ. ಯಾಕೆ ಹೇಳ್ತೀನಿ. ಇದೇ ಬಿಹಾರ, ಇದೇ ವೆಸ್ಟ್ ಬೆಂಗಾಲಲ್ಲಿ ಯಾರು SIR ಥ್ರೂ ಬಂದು ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲವೋ ಅವರಿಗೆ ಸರ್ಕಾರಿ ಸವಲತ್ತುಗಳನ್ನು ನಿರಾಕರಿಸಲಾಗುವುದು ಅಂತ ಬಿಹಾರದಲ್ಲೂ ಜಾರಿ ಆಯ್ತದು, ವೆಸ್ಟ್ ಬೆಂಗಾಲಲ್ಲೂ ಜಾರಿ ಆಯಿತು. ನಮ್ಮ ದೇಶದಲ್ಲಿ ಏನಂದರೆ ಇನ್ಮೇಲೆ ಚುನಾವಣಾ ಆಯೋಗ ಒಂದು ಸಾಕ್ರಿ, ಪಡಿತರ ವ್ಯವಸ್ಥೆಗೆ, ನಾಗರಿಕತ್ವಕ್ಕೆ, ವಿದೇಶದ ಸುಳುಕೋರರ ಪತ್ತೆ ಹಚ್ಚಕ್ಕೆ ಮಿಲಿಟರಿನೂ ಬೇಕಾಗಿಲ್ಲ. ಈ ಚುನಾವಣಾ ಆಯೋಗದ SIR ಬಂದರೆ ನೀನು ಉಂಟು, ನಿನಗೆ ಅಕ್ಕಿ ಕೊಡ್ತೀನಿ, ಕರೆಂಟ್ ಕೊಡ್ತೀನಿ, ಆಸ್ಪತ್ರೆ ಕೊಡ್ತೀನಿ, ಇಲ್ಲದ್ರೆ ಇಲ್ಲ ಅಂತ. ಸೊ ಈ ಭಯಕ್ಕೆ ನೀವು ಈ ಥರ ಕೆಲಸ ಮಾಡ್ಕೊಂಡು ಬಂದ್ರೆ ಅದರಲ್ಲೂ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ಬೇಕು. ನಾವು ಇರೋಬ್ಬರ ಚೌಲ್ಟ್ರಿಗಳಿಗೆಲ್ಲ ಅವ್ರು ಕರೆದು ಚೆನ್ನಾಗಿ ಓಲೈಕೆ ಮಾಡಿಕೊಂಡು ಆ ಅಲ್ಪಸಂಖ್ಯಾತ ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಬೇಕು ಅಂತ SIR ನೀವು ಕೈ ಹಾಕ್ಬಿಟ್ರ ಅಂತ. ನೀವೇ ಖಂಡಿತ ನಾನು ನಿಮ್ಮ ಮಾತನ್ನು ಒಪ್ತೇನೆ. ಕೈ ಹಾಕ್ಬಿಟ್ಟಿದ್ದೀರಿ ನೀವು, ಕೈ ಹಾಕಿದಲ್ಲ, ಇವರು ನಡ್ಕೊಂಡಂತ ರೀತಿ ಇದೆಯಲ್ಲ, ನಗೋದಲ್ಲ ಸರ್. ಹಿಂದಿನ ಚುನಾವಣೆಗಳನ್ನ ನೋಡಿ ಯಾವ ರೀತಿ ಕತ್ತು ಕೊಯ್ಯುವಂತ ಕೆಲಸ ಮಾಡಿದ್ದಾರೆ. ಇವಾಗ ನಗಿ ಈ ಕತ್ತು ಕೊಯ್ದಿದಾರಲ್ಲ ವೆಸ್ಟ್ ಬೆಂಗಾಲ್, ಬಿಹಾರ, ಅದಕ್ಕೆ ನಗಬೇಕೀಗ. ಎಕ್ಸಾಂಪಲ್ ನಿಮ್ಗೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟು ಸುಮಾರು ಒಂದು 90 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿ 92 ಲಕ್ಷಗಳು, 35 ಲಕ್ಷದವರು ಕೋರ್ಟ್ಗೆ ಹೋಗಿದ್ದಾರೆ. ಅದ್ರಲ್ಲಿ ಸಿಕ್ಕಿದ್ದೆಷ್ಟು 27 ಲಕ್ಷ. ಅದರಲ್ಲಿ 3 ಲಕ್ಷದ ಮತದಾನ ಮಾಡೋ ಹಕ್ಕು ಸಿಕ್ತು, ಮಿಕ್ದವ್ರಿಗೆ ಸಿಕ್ಲಿಲ್ಲ. ಅಲ್ಲಿಗೆ ಇದಕ್ಕೆ ಯಾರು ಹೊಣೆ, ಯಾರು ಇದಕ್ಕೆ ಅವರ ಮತದಾನ ವಂಚಿತರಾದ್ರಲ್ಲ, ಆ ಒಂದು ಭಯ.
ಆಮೇಲೆ ತಾವೇ ಹೇಳ್ದಂಗೆ ಅಲ್ಪಸಂಖ್ಯಾತರನ್ನೇ ಗುರಿ ಇಟ್ಕೊಂಡು ಮಾಡುವಂತ ಈ ಪ್ರಕ್ರಿಯೆ ಇದು ಮಾಡಿದ್ದಾರೆ ಇವರು. ನಮಗೇನಾಗಿದೆ, ನಿಜ ಚೌಲ್ಟ್ರಿಗಳಲ್ಲಿ ಅಲ್ಲೆಲ್ಲ ಒಂದು ಅವೇರ್ನೆಸ್ ಮಾಡಬಾರ್ದು, ಬಟ್ ನಾವೇನ್ ಮಾಡಿದ್ದೀವಿ, ಇವ್ರು ಏನು ಮಾಡಿದ್ರು ಪಶ್ಚಿಮ ಬಂಗಾಳ ಬಿಹಾರದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷ ಮದುವೆ ಮನೆ ಬುಕ್ ಮಾಡಿದ್ರಿ, ಹೆಲ್ಪ್ ಲೈನ್ ಮದುವೆ ಮನೆ ಬುಕ್ ಮಾಡಿದ್ರಿ. ಮದುವೆ ಮನೆ ಅಲ್ಲ, ಎಲ್ಲೋ ಮದುವೆ ಮನೆ ಅದಂತ ಕಡೆ ಆಗಿರ್ಬೋದು, ನಾನು ಅದನ್ನ ಸರಿ ಅಂತಾನು ಹೇಳೋದಿಲ್ಲ, ಆಯ್ತಾ. ನಾವು ನಮ್ಮದೇ ಆದಂತ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಅವರಿಗೆ ಒಂದು ಇದನ್ನ ಹೆಲ್ಪ್ ಲೈನ್ ಅಂತ ಒಂದು ಡಿಸ್ಕ್ ಮಾಡಿದೀವಿ ಅವರಿಗೆ. ಯಾಕಂದ್ರೆ ಬಹಳ ಕಷ್ಟ ಇದೆ ಇದನ್ನ. ಸರ್ ನಾನು ಹೇಳೋದು ಈಗ ಚಂದ್ರಶೇಖರ್ ಸರ್ ಕೇಳಿಸ್ಕೊಂಬಿಡಿ, ನಿಮ್ಮ ಪಾರ್ಟಿ ಕರೀರಿ, ಅವ್ರನ್ನ ಪಾರ್ಟಿ ಆಫೀಸಿಗೆ ಕರೀರಿ, ಅಲ್ಲೊಬ್ಬರು ಒಂದಷ್ಟು ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಾಗಾರಗಳನ್ನು ಮಾಡಿ ಅವ್ರಿಗೊಂದು ಡೆಮೋ ತೋರಿಸಿ, ಒಂದು ಫಾರ್ಮ್ ಫಿಲ್ಲು, ಒಂದು ಡೆಮೋ, ಒಂದು ಡಮ್ಮಿ ಫಾರ್ಮನ್ನು ಹೆಂಗೆ ಫಿಲ್ ಎಲ್ಲ ತೋರಿಸಿ, ಅದಾದ ಮೇಲೆ SIR ಪ್ರಕ್ರಿಯೆ ಬಂದಾಗ BLA ಉಂಟು, BLA ಉಂಟು, ಆಗ ನೀವು ಇಂಟರ್ಫಿಯರ್ ಆಗೋದಿದೆಯಲ್ಲ. ಇದು ಎಲ್ಲಿ ಏಜೆಂಟ್ ಯಾರು ಸ್ವಾಮಿ? ನಿಮ್ಮ ಪಾರ್ಟಿ ಏಜೆಂಟ್ ಬರ್ತಾರಲ್ಲ, ನಿಮ್ಮ ಪಾರ್ಟಿ ಏಜೆಂಟ್ ಬರ್ತಾರಲ್ಲ, ಖಂಡಿತ ಬರ್ತಾರೆ, ನಿಮ್ಮ ಪಾರ್ಟಿ ಏಜೆಂಟ್ ಬರ್ತಾರೆ, ಇನ್ನೊಂದು ಪಾರ್ಟಿ ಏಜೆಂಟ್ ಬರ್ತಾರೆ ಅಂದಾಗ ಅದನ್ನು ಸ್ವಲ್ಪ ಕೇಳಿ ಸರ್. ನಿಮ್ಮ ಏಜೆಂಟ್ಗಳಿಗೆ ಟ್ರೈನಿಂಗ್ ಕೊಟ್ಟಿಲ್ವಾ ನೀವು? ಇವರು ಬರ್ತಾರೆ, ಫಾರಂ ಫಿಲ್ ಮಾಡ್ತಾರೆ, ನಮ್ಗೊಂದು ಕಾಪಿ ಕೊಡ್ತಾರೆ, ಕಾಪಿ ಇವ್ರು ತಗೊಂಡು ಹೋಗ್ತಾರೆ. ಎಷ್ಟು ಪ್ರಾಮಾಣಿಕವಾಗಿ ಅವ್ರು ತಗೊಂಡು ಹೋಗುವಂತ ಕಾಪಿ ಹೋಗಿ ತಲುಪುತ್ತೆ ಅನ್ನೋದು ನಮ್ಗೆ ಅನುಮಾನ ಸರ್. ಅಲ್ಲಿ ಏನಾಗಲ್ಲ ಅಂತ ಏನ್ ಗ್ಯಾರಂಟಿ? ಅದನ್ನ ಮತ್ತೆ ಸರಿ ಚಾಂದ್ಪಾಷಾಜಿ, ನಿಮ್ಮ ಅನುಮಾನ ಆಯ್ತು, ಕೇಳಿಸ್ಕೊಂಬಿಡಿ, ಅಲ್ಲ ಅನುಮಾನ ಅಕ್ಸೆಪ್ಟ್ ಮಾಡ್ಕೋತೀನಿ. ಆ ಪತ್ರ ಕ್ಯಾರಿ ಮಾಡ್ಬೇಕಾದ್ರೆ ನೀವು ಎಸ್ಕಾರ್ಟ್ ಮಾಡಕ್ಕಾಗತ್ತಾ? ನೀವಲ್ಲೋ ಚೆಕ್ ಮಾಡಕ್ಕಾಗತ್ತ? ಇದೇ ನಾವ್ ಹೇಳೋದು, ಇದೇ ನಮಗೆ ದೊಡ್ಡ ಅನುಮಾನ. ಆ ಅನುಮಾನಕ್ಕೂ ಚೌಲ್ಟ್ರಿಗೂ ಏನ್ ಸಂಬಂಧ? ಒಂದು ಕುತಂತ್ರ. ಅದಕ್ಕೂ ಚೌಲ್ಟ್ರಿಗೂ ಏನ್ ಸಂಬಂಧ ಅಂತ ನಾನು ಕೇಳ್ತಿರೋದು. ಸರ್ ಅದು ಚೌಲ್ಟ್ರಿ ಅನ್ನೋದು ಒಂದು ನೀವು ಹೇಳಿದಿರಿ, ಅದು ನಾನು ಸರಿ ಅಂತ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟೆ. ಅದನ್ನ ಬಿಡಿ, ಈ ಚುನಾವಣಾ ಸಿಸ್ಟಮ್ ಹೇಳ್ತೀನಿ. ನಾವು ನೀವೆಲ್ಲ ಆಗ್ಲೇ ತಾವೊಂದು ಮಾತು ಹೇಳಿದ್ರಿ, ಭಾರತದ ಪ್ರಜೆಗಳಾಗಿ ಯಾರು ಪ್ರೂವ್ ಮಾಡಕ್ಕಾಗಲ್ಲ, ನಾವು ಪ್ರೂವ್ ಮಾಡಕ್ ಆಗಲ್ಲ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಅಕ್ಷರದಲ್ಲಿ ಒಂದು ಕಾಗುಣಿತ ತಪ್ಪ ಆದ್ರೂ ಅದನ್ನ ಡೌಟ್ಫುಲ್ ಆಗಿ ಇಟ್ಬಿಡ್ತಾರೆ. ಮತ್ತೆ ಅದನ್ನ ಸರಿಪಡಿಸ್ಕೋಬೇಕಾದ್ರೆ ಕಂಪ್ಯೂಟರ್ ಹಾಕ್ತಾರೆ, ಮ್ಯಾಚ್ ಆಗಿಲ್ಲ ಅಂದ್ರೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ಬಿಡುತ್ತೆ, ಆಚೆ ಬಿಸಾಕತ್ತದು ಇಟ್ಬಿಡ್ತಾರೆ. ಇವ್ರು ಬೇಕಾಗಿರೋದಿದೆ, ಇಷ್ಟೇ, ಈ ಕತ್ತು ಕೊಯ್ಯೋದೇ ಬೇಕಾಗಿರೋದು, ಇವ್ರಿಗೆ ಇನ್ನೇನಿಲ್ಲ. ಆಮೇಲೆ ಕೇಳಿ, ಇಲ್ಲ ಇನ್ನೊಂದು ಹೇಳ್ತೀನಿ, ಚುನಾವಣಾ ಆಯೋಗ ಇದೆಯಲ್ಲ, ಇವತ್ತಿದ್ರಂತ ಭ್ರಷ್ಟ ಚುನಾವಣಾ ಆಯೋಗನೇ ಇಲ್ಲ ಅಂತ ನಾನು ಹೇಳ್ತೀನಿ. ನೀವೇ ನೀಡಿದಂತ ಮತದಾರರ ಚೀಟಿ ವೋಟರ್ ಐಡಿ, ಆ ವೋಟರ್ ಐಡಿಯಿಂದ ಇವತ್ತು ಭಾರತದ ಸರ್ಕಾರ ಆಗ್ಲಿ ರಾಜ್ಯದ ಸರ್ಕಾರ ಆಗ್ಲಿ ನಾವು ಚುನಾಯಿಸಿದ್ದೀವಿ. ಅದರ ಮೂಲಕ ಗೆದ್ದಂತ ನೀವು ಅಧಿಕಾರನ ಮಾಡ್ತಾ ಇದ್ದೀರಿ. ಇವತ್ತು ಆ ಚುನಾವಣಾ ಚೀಟಿನೇ ನೀವು ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ, ಮೊದಲು ಮಾಡಬೇಕಾಗಿರೋದು ಯಾವ ಚುನಾವಣಾ ಮತಪತ್ರದಿಂದ ಗೆದ್ದು ನೀವು ಹೋಗಿ ಕುಂತಿದ್ದೀರಿ, ಆಳ್ತಾ ಇದ್ದೀರಲ್ಲ, ನೀವು ಫಸ್ಟ್ ಹೇಳಿರಿ, ಸರ್ಕಾರ ತೆಗೀರಿ. ಇವರು ಅನಾಲಾಯಕ. ಇವರು ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ದೊಡ್ಡ ಪ್ರಾದೇಶಿಕ ಪಕ್ಷವಾಗಿ SIR ಪ್ರಕ್ರಿಯೆಯಲ್ಲಿ ಈಗ ನಾನು ಭಾವಿಸಿರೋದು, ಚುನಾವಣಾ ಆಯೋಗ ಅಂತ ಹೇಳಿದ್ರೆ ಅವ್ರ ಕೆಲಸ ಹೆಚ್ಚು ಮತದಾರರು ಇಡೀ ಒಂದು ಪವಿತ್ರವಾದ ಹಬ್ಬ ಅಂತ ಏನು ಕರೀತಾರಲ್ಲ, ಇದರಲ್ಲಿ ಭಾಗಿಯಾಗಬೇಕು. ಒಂದು ಅವ್ರ ಎರಡನೇ ಜವಾಬ್ದಾರಿ ಟ್ರಾನ್ಸ್ಪರೆಂಟ್. ನಮ್ಮ ದೇಶದಲ್ಲಿ ಕಳೆದ ಹಲವಾರು ಚುನಾವಣೆಗಳಲ್ಲಿ ಅನೇಕ ಪಕ್ಷಗಳ ಕ್ಯಾಂಡಿಡೇಟ್ಗಳು ಎತ್ತಿದಂಥ ಪ್ರಶ್ನೆಗಳಿಗೆ ನೀವು ಓದಿದವರಾಗಿ ಇದಕ್ಕೆ ಅರ್ಥ ಮಾಡ್ಕೊಂಡಿದ್ದು ನಾನು ಭಾವಿಸ್ತೀನಿ. ಅನೇಕ ಕ್ಯಾಂಡಿಡೇಟ್ಗಳು ಪ್ರಶ್ನೆ ಎತ್ತಿದ್ರು, ನೋಡಪ್ಪ ಇಂಥ ಕಡೆನೂ ವೋಟ್ ಮಾಡಿ, ಇಂಥ ಕಡೆನೂ ವೋಟ್ ಮಾಡಿದ್ದಾನೆ, ಒಂದೇ ಮನೆಯಲ್ಲಿ ಒಂದು ಇಷ್ಟೊಂದು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ನನಗೆ ಒಂದೊಂದು ವಿಡಿಯೋ ಬೇಕು ಕೊಡು. ಇಲ್ಲ 45 ದಿನ ಮುಂಚೆನೇ ಕೇಳಬೇಕು. ಆಯ್ತು, ಅದಕ್ಕೆ ಮುಂಚೆ ಅರ್ಜಿ ಹಾಕಿದ್ದೀನಿ ಕೊಡು ಅಂದರೆ ಪವಿತ್ರವಾದ ತಂಗಿಯರು, ಸಹೋದರಿಯರು, ತಾಯಂದಿರ ವಿಡಿಯೋಗಳನ್ನ ನಾವು ಕೊಡೋಕ್ಕಾಗಲ್ಲ, ಗೌಪ್ಯತೆ, ಮಣ್ಣಂಗಟ್ಟಿ. ಅಲ್ಲಿ ಬೂತ್ಗೆ ಹೋಗಿ ವೋಟ್ ಹಾಕ್ಬೋದೇ ಹೊರತು ಅಲ್ಲಿ ಇನ್ನೇನೋ ಕೆಲಸಕ್ಕೆ ಯಾರೂ ಅಲ್ಲಿ ಹೋಗಿರಲ್ಲ. ಆ ವಿಡಿಯೋ ಕೊಡೋಕ್ಕಾಗದೆ ಕುಣಿಲಾರ್ದು ನೆಲ ಡೊಂಕು ಅಂತ ಹೇಳ್ದ ಅನ್ನೋ ರೀತಿ ನಡ್ಕೊಂಬಿಟ್ರಲ್ಲ. ಈ ಟ್ರಾನ್ಸ್ಪರೆನ್ಸಿ ಮತ್ತೊಂದು ವಿಶ್ವಾಸಾರ್ಹತೆ ಮರೆಯಾಗುತ್ತಿರುವ ಹೊತ್ತಲ್ಲಿ, ಅದ್ರ ಬಗ್ಗೆ ಗಂಭೀರ ಪ್ರಶ್ನೆಗಳು ರೈಸ್ ಆಗಿರ್ತಕ್ಕಂಥ ಹೊತ್ತಲ್ಲಿ SIR ಪ್ರಕ್ರಿಯೆಯಲ್ಲಿ ನಾನೇನೋ ಮತ ಕಳ್ಕೊಂಡ್ಬಿಡ್ತೀನಿ, ಮತಕ್ಕಿಂತ ಹೆಚ್ಚಾಗಿ ಅನೇಕರು ಚುನಾವಣೆ ಟೈಮಲ್ಲಿ ಹೇಳೋದು ಕೇಳಿರ್ತೀರಿ ಮಹೇಶ್, ನೀವು ಏನಂತ ಹೇಳ್ತಾರೆ ಗೊತ್ತಾ, ಅವರು ನನ್ನೊಂದು ಓಟ್ ಹೋದರೆ ಹೋಗ್ಲಿ ಬಿಡ್ರಿ, ನನ್ನೊಂದು ಓಟಿಂದ ಗೆದ್ದು ಬಿಡ್ತಿದ್ರ ಅಂತಾರೆ. ಬಟ್ ಇನ್ಮೇಲೆ ಅದು ಕಷ್ಟ. ಯಾವಾಗ ನಿನ್ನೊಂದು ಓಟ್ ಹೋಯಿತು ಅಂದರೆ ಬರೀ ಓಟಲ್ಲ, ನೀನು ಓಟ್ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಬರೀ ಓಟಲ್ಲ, ಸೌಲಭ್ಯಗಳು ಹೋಯಿತು, ನನ್ನ ಜೀವನವೇ ಹೋಯಿತು, ನಾನು ಭಾರತೀಯನೇ ಅಲ್ಲ ಅಂತ. ಇದಲ್ಲದೆ ಯಾರ್ಯಾರು ಮಹಾ ಗನಂದಾರಿ ಕೆಲಸ ಇವರು ಮಾಡಿ ವಿದೇಶದ ಪ್ರಜೆಗಳು ಎಷ್ಟು ಜನ ಇದ್ದಾರೆ, ನುಸುಳುಕೋರರು ಎಷ್ಟು ಜನ ಇದ್ದಾರೆ, ಭಯೋತ್ಪಾದಕರು ಎಷ್ಟು ಜನ ಒಳಗಡೆ ಬಂದಿದ್ದಾರೆ ಅಂತೇಳಿ ಒಂದು ಲೆಕ್ಕಾದ್ರೂ ಬಿಡುಗಡೆ ಮಾಡಬೇಕಾಗಿತ್ತಲ್ಲ. ಇಷ್ಟು ರಾಜ್ಯಗಳಲ್ಲಿ ಮಾಡಿದ್ಮೇಲೆ ನಿಮ್ಮ ಜವಾಬ್ದಾರಿ, ನಿಮ್ಮ ಪಾರ್ಟಿದು. 1952ರಿಂದ ಟಿಲ್ ಟುಡೇವರೆಗೆ ಸುಮಾರು 10 ಬಾರಿ ಕಾಂಗ್ರೆಸ್ ಸರ್ಕಾರದಲ್ಲಿ SIR ಆಗಿದೆ. ಇದು ಒಂದು ಬಾರಿ ಭಾರತೀಯ ಜನತಾ ಪಕ್ಷದ ಮಿತ್ರ ಪಕ್ಷಗಳು ಕೇಂದ್ರ ಸರ್ಕಾರದಲ್ಲಿ ಕೆಲಸವನ್ನ ಮಾಡ್ತಾ ಇದೆ.
ಇವತ್ತು SIR ಪ್ರಕ್ರಿಯೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಸಹ ಇನ್ಕ್ಲೂಡು ನಾನೂ ಸಹ ಅಟೆಂಡ್ ಆಗಿದ್ದೆ. ಕಾಂಗ್ರೆಸ್ನವ್ರು ಬಂದು ಇವ್ರು ಇರಲಿಲ್ಲ. ಇವತ್ತೇನು ಚುನಾವಣಾ ಅಧಿಕಾರಿ ನಮ್ಮನ್ನ ಎಲ್ಲರನ್ನೂ ಒಂದೊಂದು ಪಕ್ಷದಿಂದ ಇಬ್ಬರನ್ನ ಇನ್ವೈಟೀಸ್ ಮಾಡಿದ್ರು. ಅದರಲ್ಲಿ ಇವ್ರದೇ ಪಕ್ಷದ ರಮೇಶ್ ಬಾಬುರವರು ಮತ್ತೆ ನಮ್ಮ ನಾಗರಾಜ್ ಯಾದವ್ ಅವರು ಬಂದಿದ್ರು. ಅವರು 100ಕ್ಕೂ ಅಧಿಕ ಪ್ರಶ್ನೆಗಳನ್ನ ಚುನಾವಣಾಧಿಕಾರಿ ಕೇಳಿದ್ರು. ಚುನಾವಣಾಧಿಕಾರಿಗಳು ಏನ್ ಮಾಡಿದ್ರು, ಇವರೆಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಟ್ಟರು. ಒಂದು ಪಾರ್ಟ್. ದ ಸೆಕೆಂಡ್ ಪಾರ್ಟ್ ಇಸ್ ರಮಾಕಾಂತ್ ಸರ್, ಇವತ್ತು BLOಗಳು ಯಾರು? ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಟೀಚರ್ಗಳು, ಅವರ ಮೇಲಧಿಕಾರಿ ತಹಸೀಲ್ದಾರ್, ಅವರ ಮೇಲಧಿಕಾರಿ ಜಿಲ್ಲಾಧಿಕಾರಿ, ಇವರೆಲ್ಲರೂ ಸಹ ಯಾವ್ಯಾವ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇದೆಯೋ ಅವರ ಅಂಡರ್ ಅಲ್ಲಿ ಬರುವಂತ ಅಧಿಕಾರಿಗಳು. ಈಗ ಅವರು ತಪ್ಪು ಮಾಡಿದ್ರೆ ಇವತ್ಯಾರು ಅವ್ರಿಗೆ ಶಿಕ್ಷೆ ಕೊಡುವಂತದ್ದು? ಚುನಾವಣಾ ಆಯೋಗ ಕೊಡಬೇಕು ಅಥವಾ ಸರ್ಕಾರ ಕೊಡಬೇಕು? ಇವತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಇವತ್ತು ಈಗ ನೋಡಿ, ನೀವು ಎಷ್ಟೋ BLOಗಳನ್ನ ಮಾತನಾಡ್ಸಿದ್ದೀರಾ. ಸರ್ ನನಗೆ ಹೊರೆ ಜಾಸ್ತಿ ಇದೆ, ಅಲ್ಲಿ ಹೋಗೋಕ್ಕಾಗಲ್ಲ ಸರ್, ಅಷ್ಟು ದೂರ ಹೋಗೋಕ್ಕಾಗಲ್ಲ, ಒತ್ಕೊಂಡು ಹೋಗೋಕ್ಕಾಗಲ್ಲ, ಅವ್ರ ಮನೆ ತಕ್ಕ ಹೋಗೋಕ್ಕಾಗಲ್ಲ ಅಂತ ಕಂಪ್ಲೇಂಟ್ಸ್ ಇದೆ. ಹಾಗಾದ್ರೆ ನನಗೆ ಅನೇಕ ಪ್ರಶ್ನೆಗಳು ಬರಬೇಕಾದ್ರೆ ಕಾಣಿಸಿದ್ದು ಜನಗಣತಿ ಆಗಿದೆ, ಇವ್ರು ಹಾಗಾದ್ರೆ ಮನೆಗೆ ಹೋಗಿದ್ರಾ? ಜಾತಿ ಗಣತಿ ಆಗಿದ್ದೆ, ಇವ್ರು ಅವತ್ತು ಮನೆಗೆ ಹೋಗಿದ್ರಾ? ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾಡಿರೋ ಜನಗಣತಿ ಜಾತಿ ಗಣತಿಯನ್ನ ಯಾಕೆ ಒಪ್ಕೋಬೇಕು? ಇದೇ ಈ ಆಟ ನಡೀತಾ ಇರಬೇಕಾದ್ರೆ ಚುನಾವಣಾ ಆಯೋಗ ಸ್ಟ್ರಿಕ್ಟ್ ಆಗಿ ಚುನಾವಣಾ ಅಧಿಕಾರಿಗಳು ಇಲ್ಲಿ, ಹಾಗಾದ್ರೆ ಇಲ್ಲಿರೋ ಚುನಾವಣಾಧಿಕಾರಿನೂ ಸಹ, ಈಗಿರೋ ಚುನಾವಣಾಧಿಕಾರಿ ಇದ್ದಾರಲ್ಲ ಇವರನ್ನೂ ಸಹ ಯಾವ ರಾಜ್ಯ ಸರ್ಕಾರದ ಇರುತ್ತೆ ಅವರು ಒಂದು ಲೆಟರ್ ಬರುತ್ತೆ, ಇಂಥವರನ್ನ ಚುನಾವಣಾಧಿಕಾರಿಯನ್ನಾಗಿ ಮಾಡೋದಿಕ್ಕೆ ನಮ್ಗೆ ಅಭ್ಯಂತರ ಇಲ್ಲ, ನೀವು ಮಾಡಿ ಅಂತ ಕೇಂದ್ರ ಚುನಾವಣಾ ಆಯೋಗಕ್ಕೆ ಲೆಟರ್ ಬರ್ದಿದೆ. ಆ ಲೆಟರ್ ಇವ್ರು ಬರ್ದಿರೋ ಪ್ರಕಾರನೇ ಇವತ್ತು ಚುನಾವಣಾಧಿಕಾರಿ ಇರೋದಿಲ್ಲ ರಾಜ್ಯದಲ್ಲಿ. ಯಾವುದೋ ಕೇಂದ್ರ ಕಳಿಸಿರ್ತಕ್ಕಂಥ BLOಗಳು ಬಂದಿಲ್ಲ, ಕೇಂದ್ರ ಕಳಿಸಿರ್ತಕ್ಕಂಥ ತಹಸೀಲ್ದಾರ್ ಬಂದಿಲ್ಲ, ಕೇಂದ್ರ ಕಳಿಸಿರ್ತಕ್ಕಂಥ ಜಿಲ್ಲಾಧಿಕಾರಿ ಬಂದಿಲ್ಲ. ನಂದೊಂದು ಪ್ರಶ್ನೆ ಇದೆ, ವ್ಯಾಲಿಡ್ ಪ್ರಶ್ನೆ. ನೀವು ಕೇಳಿದ್ರು ವ್ಯಾಲಿಡ್ ಕ್ವಶನ್ಸ್ ಕೇಳ್ತಾ ಇದ್ದೀರಿ. ನೀವು ಹೇಳಿದ್ರಿ ಎಲ್ಲ ಇವ್ರ ಪಾರ್ಟಿಗಳು ಇರ್ತಾರೆ, ಇವ್ರ ಟೀಚರ್ಸ್ ಇರ್ತಾರೆ, ಇವ್ರದ್ದೇ ಏಜೆಂಟ್ಗಳಿರ್ತಾರೆ, ಎಲ್ಲ ಅಗ್ರಿ. ಇದೆಲ್ಲದರ ಮೇಲೆ ಕೇಂದ್ರ ಚುನಾವಣೆ ಅಂತ ಕೂತಿರುತ್ತಲ್ಲ, ಇವರನ್ನ ಯಾರು ಕಂಟ್ರೋಲ್ ಮಾಡಬಲ್ಲರು? ಈಗ ಇದನ್ನು ಕುಮಾರಣ್ಣ ಕಂಟ್ರೋಲ್ ಮಾಡೋಕ್ಕಾಗತ್ತಾ? DK ಶಿವಕುಮಾರ್ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಇಲ್ಲ ವಿಜೇಂದ್ರ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಇಲ್ಲ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಾರ್ಟಿ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಅಂತ ಸರ್ವೆ ಹೇಳಿದ್ರಿ. ಈ ಪಾರ್ಟಿ 2021 ಕೋವಿಡ್ ಅಂದರು, 5 ವರ್ಷ ಆಯಿತು. ಇವ್ರು ಇವಾಗ ಸರ್ವೆ ಮಾಡಿ, ಸರಿ ಹಿಂದಿನ ಯಾವ ಸರ್ವೆನೂ ನಂಬೇಡ್ರಿ ನೀವು, ಹಿಂದಿನ ಯಾರು ಮಾಡಿ ಸರ್ವೆನೂ ನಂಬೇಡಿ ನೀವು. ಇವ್ರು ಯಾಕೆ ಸರ್ವೆ ಮಾಡಲಿಲ್ಲ? ಇವ್ರು ಸರ್ವೆ ಬೇಕಿತ್ತಲ್ಲ. ಸರಿ, ಇವರು ಜಾತಿದು ಅಂತ ಹೇಳಿದ್ರು, ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಕೊಡ್ತಾರೆ, ಇವತ್ತೊಂದು ಸಬ್ಮಿಟ್ ಮಾಡಿಬಿಟ್ರಿ ಇವತ್ತು ಜಾತಿದು. ಸರಿ ಮಾಡಿದ್ರೇನಪ್ಪ ಅಂತ ನೋಡಿದ್ರೆ ಮನೆಗೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ರು ಗೇಟ್ ಮೇಲೆ. ಯಾರ ಮನೆ ಗೇಟ್ ಮೇಲೆ ಸ್ಟಿಕ್ಕರು, ಮನೆ ಒಳಗಡೆ ಇದಾರಾ ಇಲ್ವಾ ಜಾತಿನ, ಅದು ಎಷ್ಟು ಮಟ್ಟಿಗೆ ಸಮರ್ಪಕವಾಗಿ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಸೊ ಕೇಂದ್ರ ಚುನಾವಣಾ ಆಯೋಗಕ್ಕೆ ಈಗ ಗಂಟೆ ಕಟ್ಟೋರು ಯಾರು? ನೋಡಿ ರಮಾಕಾಂತ್ ಸರ್, ಈ ಚುನಾವಣಾ ಆಯೋಗ ಇದೆಯಲ್ಲ, ಇದು ಸ್ವಾಯತ್ತ ಸಂಸ್ಥೆ. ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮಂತ 106 ಸರ್ಕಾರಗಳು ಬರ್ಲಿ ಹೋಗ್ಲಿ, ಆದ್ರೆ ಚುನಾವಣಾ ಆಯೋಗ ಇದ್ದೇ ಇರುತ್ತೆ. ಕಾಂಗ್ರೆಸ್ ಬರಲಿ, BJP ಬರಲಿ, JDS ಬರಲಿ, ಅವರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಇಲ್ಲಿ ಈ ದೇಶದಲ್ಲಿ. ಅಕಸ್ಮಾತ್ ಚುನಾವಣಾ ಆಯೋಗ ತಪ್ಪು ಮಾಡಿದ್ದೇ ಆಗಿದ್ರೆ ಸುಪ್ರೀಂ ಕೋರ್ಟ್ನ CJ ಇದ್ದಾರೆ, CJ ಹತ್ರ ನೀವು ಕಂಪ್ಲೇಂಟ್ ಮಾಡಿ. ಅಲ್ಲಿ ಏನಾಯ್ತು ಅಂದ್ರೆ, ಅರ್ಥ ಆಯ್ತಾ? ಸರ್ ಏನು ಈಗ ಇವ್ರು ಕೇಳಿದಾರಲ್ಲ, ನಾನು ಅಲ್ಲಗಳಿಯಲ್ಲ. ಈಗ ಎಲ್ಲದ ಮೇಲೆ ಸುಪ್ರೀಂ ಇದ್ದಾರೆ, ಅವರ ಸ್ವಾಯತ್ತ ಸಂಸ್ಥೆ. ಈ ಸ್ವಾಯತ್ತ ಅನ್ನೋ ಪರಿಕಲ್ಪನೆಯನ್ನು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಎಲ್ಲರೂ ಡ್ಯಾಮೇಜ್ ಮಾಡಿದ್ದಾರೆ. ಆಯಾ ಕಾಲದಲ್ಲಿ CBIನ ಎಲ್ಲ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ದಾಳಿಗೆ ಬಳಸಿದ್ದಾರೆ, EDಗೂ ಬಳಸ್ಕೊಂಡಿದ್ದಾರೆ, ಇನ್ನೊಂದು IT ಬಳಸ್ಕೊಂಡಿದ್ದಾರೆ. ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿದ್ದಕ್ಕೆ ಆಘಾತ ಆಗಿರ್ಬೋದು. ಕಾಂಗ್ರೆಸ್ ಅವ್ರು ನಮ್ಮದು ಇತ್ತು ಇಷ್ಟು ಮಾಡಿರಲ್ಲ ನಾವು, ಇವ್ರು ಮಾಡ್ತಿರೋ ಪ್ರಮಾಣ 93% ಇವ್ರು ಅವ್ರ ಮೇಲೆ ಮಾಡ್ತಾರೆ ಅಂತ. ಚುನಾವಣಾ ಆಯೋಗದ ಬಗ್ಗೆ ಪ್ರಶ್ನೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ವಿಷಯ ಎತ್ತಿದ್ರು ವೆಸ್ಟ್ ಬೆಂಗಾಲಲ್ಲಿ. ಕೋರ್ಟ್ಗೆ ಹೋಗಬೇಕಾಗಿತ್ತು. ಕೋರ್ಟ್ 27 ಲಕ್ಷ ಜನ, ನಾನು ಈಗಲೂ ಮಾತಾಡ್ತೀನಿ, ಅವ್ರ ಗತಿ ಯಾರಿಗೂ ಬರಬಾರ್ದು ಅಂತೇಳಿ. ಏನು ಗೊತ್ತಾ, ಹಿಂಗೊಂದು ಅಪ್ಲೋಡ್ ಮಾಡಿದಾಗ ವೋಟರ್ IDಲಿ ಮತ್ತು ಆಧಾರ್ ಕಾರ್ಡಲ್ಲಿ ಸ್ಪೆಲ್ಲಿಂಗು ಮಿಸ್ಟೇಕು, ಅಥವಾ ಒಂದು A ಆ್ಯಡ್ ಆಗಿತ್ತು, ಒಂದು S ಆ್ಯಡ್ ಆಗಿತ್ತು ಅನ್ನೋ ಆ ಒಂದು ಕಾರಣಕ್ಕೇ ಒಂಥರ ಹೋಲ್ಡಲ್ಲಿ ಇಟ್ಬಿಟ್ರು ಸರ್ ಅವ್ರನ್ನ. ಅವ್ರು ಕೇಳ್ಕೊಂಡಿದ್ದಕ್ಕೆ ಚುನಾವಣೆನೂ ಮುಂದೂಡಲಿಲ್ಲ. ಅವ್ರು ನೀವು ವೋಟ್ ಮಾಡಿಬಿಡಿ ಆಮೇಲೆ ನೋಡೋಣ ಅಂತಲೂ ಹೇಳಿದೆ, ಸ್ಟ್ಯಾಂಡ್ ಸ್ಟಿಲ್ ಇಟ್ಬಿಟ್ರು ಅವ್ರನ್ನ. ಇವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ. ಆಯಿತು, ಎಷ್ಟು ಜನಕ್ಕೆ ನನ್ನೊಂದು ವೋಟ್ ಹೋಯಿತು ಅಂತ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ CJI ಕದಾ ತಟ್ಟುವಂತಹ ಶಕ್ತಿ ಸಾಮರ್ಥ್ಯಗಳಿದೆ. ಅವ್ರ ಪರ ವಾದ ಮಾಡುವವರು ಯಾರ್ಯಾರು? ಅಟ್ಲೀಸ್ಟ್ ಅವ್ರಿಗೆ ವಿಮಾನದ ದರ ಕೊಡೋರು ಇದ್ದಾರೆ. ನಮ್ಮ ಲಾಯರ್ ಫೀಸ್ ಬಿಟ್ಬಿಡಿ, ವಿಮಾನಕ್ಕೆ ದರ ಕೊಡೋರು ಇದ್ದಾರಾ? ಇಲ್ಲ ಅವ್ನು ಟ್ರೈನಲ್ಲಿ ಹೋಗಬೇಕಾ, ಇಲ್ಲ ಅಕಸ್ಮಾತ್ ನೀರಿನ ಮಾರ್ಗ ಇದ್ದರೆ ಹಡಗಲ್ಲಿ ಹೋಗ್ಬೇಕಂತ ನನ್ನ ಪಾಯಿಂಟ್. ಅಗ್ರಿ, ಇವರು ಓದ್ಕೊಂಡಿರ್ಬೋದು, ಅವ್ರು ಓದಿರ್ಬೋದು, ಶಕ್ತಿ ಇರ್ಬೋದು. ನಾನು ಸುಪ್ರೀಂ ಕೋರ್ಟ್ಗೆ ಹೋಗಲಿ ಅಂದರೆ ಮನೆ ಮಠ ಕೆಲಸ ಕಾರ್ಯ ಬಿಟ್ಬಿಟ್ಟು ನಾನು ಸುಪ್ರೀಂ ಕೋರ್ಟ್ಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಇವ್ರ ಫಾಲ್ಟ್ಗಳಿಗೆ ಅಂತ
ಬಹುತೇಕ ಮತದಾರರು ಈ ದೇಶದ ಮತದಾರರು ಬಡವರು, ರೈತರು, ಕೂಲಿ ಕಾರ್ಮಿಕರು. ಅವರು ಒಂದು ದಿನ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಬಿಡಿ, ಅದೇ ತಮ್ಮ ಊರಲ್ಲೇ ಒಂದು ಕಚೇರಿ ಹೋಗ್ಕೊಂಡು ಒಂದಿನ ಕೂಲಿ ಬಿಟ್ಟು ಹೋಗ್ಬೇಕು ಅವರು. ಕರೆಕ್ಟ್, ಬೇರೆ ಊರು ಬಿಟ್ಬಿಡಿ. ಅಲ್ಲೇ ಲೋಕಲ್ ಹೋಗ್ಬೇಕು, ಒಂದಿನದ ಕೂಲಿ ಹೋಯ್ತು ಅವ್ರಿಗೆ. ಹೀಗಿರುವಾಗ ದಿಸ್ ಇಸ್ ವೆರಿ ಡ್ರಕೋನಿಯನ್. ಒಂದು ಇನ್ನೊಂದು ಮಹೇಶ್ ಸ್ವಲ್ಪ ತಪ್ಪು ಮಾಹಿತಿ ಹೇಳಿದರು. ಈಗ ಚುನಾವಣಾ ಆಯೋಗದ ಕೆಲಸದಲ್ಲಿ ಚುನಾವಣಾ ಆಯೋಗವೇ ಜವಾಬ್ದಾರಿ. ಅದು ಚುನಾವಣೆ ಆಗಿರಲಿ, SIR ಆಗಿರಲಿ, ಎಲೆಕ್ಟ್ರಲ್ ರೋಲ್ ಆಗಿರಲಿ, ಮತ್ತು ಯಾರು ಅನ್ಬೂಪ್ ಕುಮಾರ್ ಆಗಿರಲಿ, ಅಥವಾ BLOಗಳಾಗಿರಲಿ, ಅಥವಾ ರಿಟರ್ನಿಂಗ್ ಆಫೀಸರ್ಸ್ ಆಗಿರಲಿ, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಆಗಿರಲಿ, ಅವರು ಕರ್ನಾಟಕ ಸರ್ಕಾರ ಒಂದು ಹುದ್ದೆಯಲ್ಲಿರ್ತಾರೆ. ಬಟ್ ಈ ಕೆಲಸಕ್ಕೆ ಅವರು ಚುನಾವಣಾ ಆಯೋಗಕ್ಕೆ ಎರವಲು ಸೇವೆಯಲ್ಲಿರ್ತಾರೆ, ಡೆಪ್ಯುಟೇಷನ್. ಹಾಗೆ ಇವ್ರು ಕರ್ನಾಟಕ ಸರ್ಕಾರದ ಆಯ್ಕೆ ಇರೋದಿಲ್ಲ. ಯಾರನ್ನ ಕೊಡಿ ಅಂತ ಹೇಳ್ತದೆ ಚುನಾವಣಾ ಆಯೋಗ, ಅವ್ರನ್ನ ಕೊಡ್ಲೇಬೇಕು. ಕರೆಕ್ಟ್. ದೇ ಕೆನಾಟ್ ಸೇ ನೋ. ಇಂಥ ಪೊಲೀಸ್ ಅಧಿಕಾರಿ ಬೇಕು, ಅಂತ ಪೊಲೀಸ್ ಅಧಿಕಾರಿ ಬೇಕು. ಕರೆಕ್ಟ್. ಇಂಥ DGP ತೆಗೆದಾಕಿ ಬೇರೆ ಹಾಕ್ಲೇಬೇಕು. ಚುನಾವಣೆ ಮುಗಿಯೋರ್ಗೂ ಮಾತ್ರ. ಸರ್, ಆ ಚುನಾವಣಾ ಆಯೋಗದವ್ರಿಗೆ ಅವಶ್ಯಕತೆ ಬಿದ್ದಲ್ಲಿ ಬಸವರಾಜ್ ಇಟ್ನಾಳ್ ಅವ್ರ ಕಾರ್ ಬೇಕು ನನಗೆ, ನನ್ನ ಶಾರ್ಟೇಜ್ ಇದೆ ವೆಹಿಕಲ್ ಅಂತ ಹೇಳಿದ್ರೆ ಮುಖಾಮುಖಿ ತಗೊಂಡು ಹೋಗ್ಬೋದು ಸರ್ ಅವರು. ನಮ್ ಕಾರ್ ಬೇಕಾದ್ರು, ನಮ್ ಪರ್ಸನಲ್ ಕಾರ್ ತಗೊಂಡು ಹೋಗ್ಬೋದು. ಅಬ್ಸಲ್ಯೂಟ್ಲಿ. ಹಾಗಿರುವಾಗ ಚುನಾವಣಾ ಆಯೋಗವೇ ಇದಕ್ಕೆ ರೆಸ್ಪಾನ್ಸಿಬಲ್. ಇದು ಸರಿಯಾಗ್ಲಿ ತಪ್ಪಾಗ್ಲಿ ಚುನಾವಣಾ ಆಯೋಗವೇ ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತದೆ. ಮತ್ತೆ ನನಗೆ ಇಡೀ ಒಂದು ಸಂವಾದದಲ್ಲಿ, ಇಡೀ ಒಂದು ವಾದದಲ್ಲಿ ಒಂದು ಅರ್ಥ ಆಗದ ಕಗ್ಗಂಟಿನ ಪ್ರಶ್ನೆ, ನೀವು ಇದನ್ನ ಎದುರಿಸಿರ್ತೀರಿ. ಏನು ಅಂದ್ರೆ, ಚುನಾವಣಾ ಆಯೋಗ ಏನೋ ಒಂದು ಕೆಲಸ ಮಾಡ್ತಿದೆ, ಅದು ಮತದಾರ ಪರಿಷ್ಕರಣೆ ಆಗಲಿ, ಒಂದು ಚುನಾವಣೆ ಪ್ರಕ್ರಿಯೆ ಆಗಲಿ, ಚುನಾವಣೆ ಡೇಟ್ ಆಗಲಿ, ಎಲ್ಲದಕ್ಕೂ ಎಲ್ಲ ರಾಜಕೀಯ ಪಕ್ಷಗಳನ್ನ ಕರೆದು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಳ್ತದೆ. ಅವಾಗ ನಾವು 3 ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗ. ಈಗ ಇವರಿಬ್ಬರಿಗೂ ಸರಿ ಅನಿಸಿದೆ, ಅದು ನನಗೆ ಸರಿ ಅನಿಸಿಲ್ಲ. ಅವಾಗ ಚುನಾವಣಾ ಆಯೋಗದ ಕೆಲಸ ನನಗೆ ಸರಿಯಾದ ಉತ್ತರ ಕೊಡೋದು ಒಂದಾದ್ರೆ, ನನ್ನ ಜೊತೆಗಾರ ರಾಜಕೀಯ ಪಕ್ಷಗೆಲ್ಲ ನನ್ನ ಜೊತೆ ನಿಲ್ಬೇಕು. ಕರೆಕ್ಟ್. ಯಾಕಂದ್ರೆ ಅದು ಪ್ರಜಾಪ್ರಭುತ್ವದ ಕೆಲಸ. ಚುನಾವಣೆ ವಕ್ತಾರರಾಗ್ಬಿಡಬಾರ್ದು ಅವರು. ಕರೆಕ್ಟ್. ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಬೇಕಾಗಿ. ಅದಕ್ಕೆ ಬಸವರಾಜ್ ಸರ್, ಅದಕ್ಕೆ ಅವ್ರು ಹೇಳೋದು, ನೀವು ಪೂರ್ವಾಗ್ರಹ ಪೀಡಿತರಾಗಿದ್ದೀರಿ, ನೀವು ಸುಮ್ಮನೆ ಚುನಾವಣೆ ಡೌಟ್ ಪಡ್ತಾ ಇದ್ದೀರಿ, ಇದಕ್ಕೆ ನಮ್ಮ ಜೊತೆ ನಿಂತ್ಕೊಳ್ಳೋಣ ನಾವು ಅಂತ JDS ಕೇಳ್ತಾರೆ, BJP ಕೇಳ್ತಾರೆ. ನಿಮ್ಮ ಆತಂಕಕ್ಕೆಲ್ಲ ನಾವು ಮದ್ದು ಕೊಡಕ್ಕಾಗತ್ತಾ ಅಂತ, ನಿಮ್ಮ ಭಯಕ್ಕೆ, ಆತಂಕಕ್ಕೆ. ಆ ಚುನಾವಣಾ ಆಯೋಗದ ಸಭೆಯ ನಂತರ ಹೊರಗಡೆ ಬಂದು ಆ ವಾದ ಮಾಡಿ, ಚುನಾವಣಾ ಆಯೋಗದ ಗಂಭೀರ ಪ್ರಶ್ನೆ ನೀವು ಹೇಳಿದ್ರಲ್ಲ, ಪಶ್ಚಿಮ ಬಂಗಾಳದಲ್ಲಿ ಅದು 27 ಲಕ್ಷ ಮತದಾರರ ವಿಚಾರ ಇದೆಲ್ಲ ಬಹಳ ಸಣ್ಣ ವಿಚಾರ ಅಲ್ಲ. ಕರೆಕ್ಟ್. 27 ಲಕ್ಷ ಮತದಾರರು ಆಧಾರ್ ಕಾರ್ಡ್ ಇದು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಗೆ ಹಂಗಲ್ಲ, ಅದು ಮೊದಲನೇ ಬಲಿಯಾಗ್ಬಿಟ್ರು ಅವರು. ಡ್ರಾಫ್ಟ್ ರಿವಿಷನ್ ಅಲ್ಲಿ ಅವ್ರ ಹೆಸರಿಲ್ಲ ಇಲ್ಲ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ, ಫೈನಲ್ ರಿವಿಷನ್ ಅಲ್ಲೂ ಇಲ್ಲ. ಅವಾಗ ಅವರು ಕೋರ್ಟಿಗೆ ಹೋಗ್ತಾರೆ, ನಾವಿಲ್ಲ ಅಂತೇಳಿ. ಸುಪ್ರೀಂ ಕೋರ್ಟ್ ಇವರ ಮನವಿಗೆ ಕೇಳ್ಕೊಂಡು 150 ಟ್ರಿಬ್ಯುನಲ್ ಮಾಡ್ತದೆ. ಆ ಟ್ರಿಬ್ಯುನಲ್ ಅರ್ಜಿ ಹಾಕೊಳ್ಳಿ ಅಂತೇಳಿ ಅರ್ಜಿ ಹಾಕೊಳ್ತಾರೆ. ಒಂದು 5,000 ಜನ ಅರ್ಜಿ ಹಾಕ್ತಾರೆ. ಎಲ್ರದ್ದು ಅರ್ಜಿ ಊರ್ಜಿತ ಆಗುತ್ತೆ, ಸರಿ ಅಂತ ಆಗುತ್ತೆ. ಅವಾಗ ಅದನ್ನ ಟ್ರಿಬ್ಯುನಲ್ ಹಿಯರಿಂಗ್ ನಿಲ್ಲಿಸ್ಬಿಡ್ತಾರೆ. ಚುನಾವಣಾ ನಡೆಯೋದು ಮತದಾನ ಪಟ್ಟಿ ಫೈನಲ್ ಆದ್ಮೇಲೆ ನೀವು ಟ್ರಿಬ್ಯುನಲ್ ಅಲ್ಲಿ ಸರಿ ಅಂತ ಆದ್ರೂ ಹೇಳಿ, ತಪ್ಪಂತಾದ್ರೂ ಹೇಳಿ, ಎರಡೂ ಹೇಳಿಲ್ಲ, ಹೊರಗಡೆ ಇಟ್ಟಿದ್ರಿ ಅವ್ರನ್ನ. ಅವ್ರ ಮತದಾನ ಹಕ್ಕನ್ನ ಸಸ್ಪೆಂಡ್ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿಲ್ಲ ಅಥವಾ ಅಕ್ಸೆಪ್ಟ್ ಮಾಡಿಲ್ಲ, ಸಸ್ಪೆಂಡ್ ಮಾಡಿದರೆ ಚುನಾವಣೆ ನಡೆಸ್ತೀರಿ. ಗೆಲ್ಲುವ ಪಕ್ಷ ಗೆದ್ದದ್ದು 32 ಲಕ್ಷದ ಅಂತರದಿಂದ. ಈ 27 ಲಕ್ಷ ಜನ ವೋಟ್ ಮಾಡಿಬಿಟ್ಟಿದ್ರೆ 2,60,00,000 ವೋಟ್ಗಳು TMC, 2,92,00,000 ವೋಟ್ಗಳು ಬಿಜೆಪಿ. ಈ ತರದ ಗಂಭೀರ ಆರೋಪ ಇರುವಾಗ ಚುನಾವಣಾ ಆಯೋಗದ ಪರವಾಗಿ ಯಾರು ಮಾತಾಡಿದ್ರು ಅದು ಭ್ರಷ್ಟಾಚಾರದ ಮಾತಾಡಿಸ್ಬಿಡ್ತದೆ ನನಗೀಗ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. XL PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. XL PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಾಂದ್ ಪಾಷಾ ಅವರ ಸೊಲ್ಯೂಷನ್ ಏನಿದೀಗ ಆಯ್ತು, ನಾನು ಚೌಲ್ಟ್ರಿ ವಿಷಯ ನೀವು ಹೇಳಿದ್ರಿ, ಒಪ್ಕೊಂಡ್ರಿ, ತಪ್ಪಾಗಿರಬಹುದು. ನೆಕ್ಸ್ಟ್ ಅಂತ ಬಂದಾಗ ಅಲ್ಪಸಂಖ್ಯಾತ ಸಮುದಾಯ, ನೀವು ಆ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡೋರಾಗೋದ ಕಾರಣಕ್ಕೂ ನಿಮಗೆ ನಾನು ಕೇಳ್ತಾ ಇದ್ದೀನಿ, ಭಯ ಬಿದ್ದುಬಿಟ್ಟಿದ್ದೀರಾ? ನಮ್ಮೆಲ್ಲರೂ ಏನೋ ವಿದೇಶಿಗರು, ನಾವೆಲ್ಲ ನುಸುಳುಕೋರರು, ನಮ್ಮ ಬೇರೆ ಬಾಂಗ್ಲಾದೇಶದವರು ಆ ಥರ ನಮ್ಮನ್ನ ಬೆಂಬಲಿಸ್ಬಿಡ್ತಾರೆ ಅಂತ ಭಯ ಬಿದ್ದಿದೆಯಾ ನಿಮ್ಮ ಸಮುದಾಯ ಭಯ ಬಿದ್ದಿದೆಯಾ? ಮುಂಚೆ ಈ BJP ಅವ್ರು ಮಾತ್ರ ಹೇಳೋರು, ಏನು ಟೋಪಿ ಗಡ್ಡ ಅಂತ ಹೇಳೋರು. ಅವರು ಆಮೇಲೆ ಬರ್ತಾ ಅವ್ರು ಬಾಂಗ್ಲಾದೇಶಿಗಳು ಅಂತ ಹೇಳಕ್ ಹೊಟ್ರು. ಕುಮಾರಸ್ವಾಮಿ ಅವ್ರು ಏನ್ ಮಟ್ಟಿಗೆ ಬಂದ್ಬಿಟ್ರಲ್ಲ. ಓಕೆ, ಬಿಜೆಪಿ ಅವ್ರದ್ದು ಸ್ಟಾರ್ಟಿಂಗ್ ಇಂದ ಮಾತಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು, ಒಪ್ಕೊಳ್ಳೋಣ. ನೀವು ಎಲ್ಲಿ ಪ್ರತಿನಿಧಿಸಿ ಗೆದ್ರು, ನಿಮ್ ತಂದೆಯವರು ಕೂಡ ಅಲ್ಲೆಲ್ಲ ಆಶೀರ್ವಾದ ಮಾಡಿದಂತ ಜನ, ಏನ್ ನಿಮ್ಮ ಸುತ್ತಮುತ್ತನೂ ಅಲ್ಪಸಂಖ್ಯಾತರೆ ಮುಸಲ್ಮಾನರೇ ಇರ್ತಿದ್ರು. ನಿಮ್ಗೆ ಇವತ್ತು ಅವ್ರು ಬಾಂಗ್ಲಾದೇಶಿಗಳ ಕಂಡುಬಿಟ್ರಲ್ಲ. ಅವ್ರ ಅಪ್ಪ ನಿಮ್ಗೊಟ್ಟು, ಅವ್ರ ಅಮ್ಮ ನಿಮಗೊಟ್ಟು, ಅವ್ರ ಅಜ್ಜ ಅಜ್ಜಿದಿರೆಲ್ಲ ನಿಮ್ಗೊಟ್ಟು ಹಾಕಿದಾಗ ಬಾಂಗ್ಲಾದೇಶಿಗರಲ್ಲ. ಈಗ ಸಾಬ್ರು ಯಾರು ನೋಡಿದ್ರು ಬಾಂಗ್ಲಾದೇಶಿಗರು. ಹಾಗಾಗಿನೇ ಇವತ್ತು ನೀವು ಈ ತರ ಆಗಿರೋದು. ಅದನ್ನ ಮಾತಾಡೋದು ನಮಗ್ ಬಹಳ ನೋವಾಗುತ್ತೆ. ನಮ್ಮನ್ನು ಉಪಯೋಗಿಸ್ಕೊಂಡ್ರಿ, ಎಷ್ಟು ಪರ್ಸೆಂಟೇಜ್ ಅಷ್ಟೇ ಇರ್ಬೋದು, ನಿಮ್ ಜೊತೆಯಲ್ಲೂ ಇದ್ರಲ್ಲ,
ನೀವು ಇವತ್ತು ಈ ಮಾತು ಹೇಳ್ತಿರಲ್ಲ, ಇದು ಕತ್ಕೊಯ್ಯುವಂತ ಮಾತು ತಾನೆ. ಯಾಕೆ ಸೇಮ್ ಇಬ್ರಾಹಿಂನ ಇವ್ರನ್ನ ಜಮೀರ್ ಅಹಮದ್ ಖಾನ್ ಮುಗ್ಸಿದ್ರಲ್ಲ. ಅಲ್ಲ, ಜಮೀರ್ ಅಹಮದ್ ಖಾನ್ ಬೆಳೆಸ್ತಿಲ್ವಾ ಅವರು? ಸೇಮ್ ಇಬ್ರಾಹಿಂನ ಇದು ಜಮೀರ್ ಅಹಮದ್ ಇಬ್ರಾಹಿಂನ ಮುಗಿಸಿದ್ರಲ್ಲ ಅಂತ ಒಬ್ಬ ನಾಯಕನ್ ಕರ್ಕೊಂಡು ಹೋಗ್ಬಿಟ್ಟು ಅಧ್ಯಕ್ಷನ ಮಾಡಿ. ನಜೀರ್ ಸಾಬ್ ಯಾವ ಪಾರ್ಟಿ? ಬಿಜೆಪಿ ಜೊತೆ ನಜೀರ್ ಸಾಬ್ ಯಾವ ಪಾರ್ಟಿ? ಚಂದ್ರಶೆಟ್ಟಿ ನಜೀರ್ ಸಾಬ್ ಏನ್ ಮಾಡ್ಬಿಟ್ರು JDS ನವರು? ಆಗಿನ ರಾಜಕಾರಣ ನೀವ್ ಹೇಳ್ತಾ ಇರೋದು ಮೌಲ್ಯಾಧಾರಿತವಾದಂತ ಈ ರಾಜಕಾರಣ. ಬಾಂಗ್ಲಾ ವಿಚಾರಕ್ಕೆ ಬರ್ರಿ, ಬಾಂಗ್ಲಾ ಕುಮಾರಸ್ವಾಮಿ ಅವರು ಬರೋ ಮಾತಾ ಸರ್ ಇದು? ಓಕೆ, ಬೇರೆ ಯಾರಾದ್ರೂ ದಾರಿಯಲ್ಲೋ ಹಾದಿ ಬೀದಿಯಲ್ಲಿ ಹೋಗೋರು ಮಾತಾಡ್ಲಿ ಸರ್. ಬಿಜೆಪಿ ಮಾತಾಡ್ಕೊಳ್ಳಿ ಬೇಕಾದ್ರೆ, ಅವ್ರು ಮಾತಾಡೋದೇ ಅದು. ಅವ್ರು ಇರೋದೇ ನಮ್ಮ ಇದಕ್ಕೆ, ಸಾವಿರ ಓಟೇ ಬೇಡ ಅಂತಾರೆ. ಓಕೆ ಸರ್ ಇದೆಯಲ್ಲ ಮಾಡಿದಾರಲ್ಲ SIR, ಬರೀ ಅಲ್ಪಸಂಖ್ಯಾತರಿಗಲ್ಲ ಸರ್, ದಲಿತರಿಗೆ ಎಲ್ಲ ಹಿಂದುಳಿದ ಅಲ್ಲ, ಇದನ್ನ ಮುಸ್ಲಿಂ ಇಂಟೆನ್ಸಿವ್ ರಿವಿಷನ್ ತರ ಮಾತಾಡ್ತಾ ಇದ್ದೀರಿ ನೀವು. ಮುಸ್ಲಿಂ ಇಂಟೆನ್ಸಿವ್ ರಿವಿಷನ್, ಎಲ್ಲ ಸಮುದಾಯಗಳ ಎಫೆಕ್ಟ್ ಆಗುತ್ತೆ. ಮುಸ್ಲಿಂ ಮತಪಟ್ಟಿ ತೀವ್ರ ಪರಿಷ್ಕರಣೆ ಇದು ಹಂಗಾದ್ರೆ ಮುಸ್ಲಿಂ ಮುಖ್ಯವಾದ ಅಜೆಂಡಾನೇ ಇದು. ಈಗ ನೀವು ಹೇಳಿದ್ರೆ, ಈಗ ಎಕ್ಸಾಂಪಲ್ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಗಾಂಧಿನಗರ ಅವ್ರ ಅಂತರ ಎಷ್ಟು ಸರ್? ಕೆಲವು ಓಟು. ಇಂಥ ಕ್ಷೇತ್ರಗಳನ್ನ ನೀವು ಗುರಿ ಮಾಡ್ಕೊಂಡಿರ್ತೀರಿ. ಕಡಿಮೆ ಮತಗಳಲ್ಲಿ ಎಲ್ಲೆಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ ಒಂದಷ್ಟು ಸಪ್ತಗಿರಿ ಗೌಡ್ರು ದಿನೇಶ್ ಗುಂಡೂರಾವ್ ಅಲ್ವಾ? ಸಪ್ತಗಿರಿ ಗೌಡ್ರು ದಿನೇಶ್ ಗುಂಡೂರಾವ್ ಬಂದಂತ ಮಾಹಿತಿ ಒಂದು 70-72 ಕ್ಷೇತ್ರಗಳನ್ನ ಇವರು ಪಟ್ಟಿ ಮಾಡ್ಕೊಂಡಿದ್ದಾರೆ. ಯಾರು? ಈ ಬಿಜೆಪಿಯವರು ಮತ್ತು ಚುನಾವಣಾ ಆಯೋಗದ ಒಂದು ಇದೇನು ಅನೈತಿಕ ಮೈತ್ರಿ ಇದೆಯಲ್ಲ, ಇಲ್ಲಿ ಮಾಡ್ಕೊಂಡಿದ್ದ ಅವ್ರ ಗುರಿ ಇಷ್ಟೇ. ಅಷ್ಟ ಅಲ್ಲಿ ಹೊಡೆದ್ರೆ ನಾವು ಮತ್ತೆ ಬಂದ್ಬಿಡ್ತೀವಿ ಅಂತ 28ರ ಗುರಿಯಲ್ಲಿ ಇವರು ಏನ್ ಮಾಡ್ಬೇಕಂತ ಹೊರಟಿದ್ದಾರೆ. ಇವರ ಮೇಲೆ ನಂಬಿಕೆಗೆ ಅರ್ಹವಾದಂತ ಚುನಾವಣಾ ಆಯೋಗ ಅಲ್ಲ. ಸರಿ, ನಾನು ನಿಮ್ ಕೇಳ್ತೀನಿ, ಚುನಾವಣಾ ಆಯೋಗದ ಮೇಲೆ ರಾಜ್ಯದ ಮುಸಲ್ಮಾನರಿಗೆ ವಿಶ್ವಾಸ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವೀಗ ನಿಮ್ಮನ್ನ ಏನ್ ಮಾಡ್ಬೇಕು ಅವ್ರೀಗ? ಇವ್ರು ಏನ್ ಮಾಡ್ಬೋದಾಗಿತ್ತಲ್ವ ಸರ್? ಇಡೀ ಭಾರತದಲ್ಲೇ ನೀವು ಒಮ್ಮೆ ನೋಡಪ್ಪ, ಈ ದಿನಾಂಕದಿಂದ ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತಿದ್ದೀವಿ, ಇಷ್ಟು ತಿಂಗಳು ಒಂದು 6 ತಿಂಗಳು ಟೈಮ್ ಕೊಡ್ತೀವಿ, ಇಂತಿಂತ ದಾಖಲೆಗೆ ಸರಳೀಕರಣ ಮಾಡಿ ಈ ದೇಶದ ಪ್ರಜೆ ಅವನ ಕೈಗೆಟುಕುವಂತಹ ದಾಖಲೆಗಳು, ಸರ್ಕಾರವೇ ಕೊಟ್ಟಿರುವಂತಹ ದಾಖಲೆಗಳನ್ನ, ಇಂತಹ ದಾಖಲೆಯನ್ನ ಕೊಡಿ ಅಂತ ಒಂದು ತಿಂಗಳು ಟೈಮ್ ಯಾವ ಮೂಟೆಗೆ ಸಾಕಾಗುತ್ತೆ? ಆಯ್ತಲ್ಲ ಸರ್? ನಿಮಗೆ ಯಾಕೆ ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆಗಳು ಬರ್ತಾವೋ ಅವಾಗ ದಿಢೀರಂತ ಅಲ್ಲಿ SIR ಅಂತೀರಾ? ಭಾರತದಲ್ಲಿ ಏಕಕಾಲಕ್ಕೆ ನಡೆಸಿ ನಿಮಗೆ ತಾಕತ್ತಿದ್ರೆ ಅವಾಗ ಮಾಡಿ. ಸರಿ, 16 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶ ರಾಜ್ಯ ಹಂಗೆ ಸರ್ ತಿಂದಿದ್ದು, ತಿಂದಾಕಿದಂಗೆ. ಏನ್ ಮಹಿಳಾ ಸಬಲೀಕರಣ ಅಂತಾರೆ, ಒಬ್ಬ ಮಹಿಳೆನ ಸೋಲ್ಸಕ್ಕೆ SIR ಅನ್ನುವಂತ ಒಂದು ಗೂಬೆನ ತಂದ್ಬಿಟ್ಟು ಆ ಅಮ್ಮನ್ನ ಮುಗಿಸಿದ್ರೆ ನಾಚಿಕೆ ಆಗಲ್ವಾ ಇವರಿಗೆ? ಮಹೇಶ್, ಈಗ 16 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶ, ನಮ್ಮ ದೇಶದಲ್ಲೇ ಆದಂಥ SIRಗಳು ನೋಡಿಕೊಂಡಾಗ ನಿಮಗೆ ಬಿಹಾರಕ್ಕೆ ಬಳಸಿದಂಥ ಸ್ಕೇಲನ್ನು, ವೆಸ್ಟ್ ಬೆಂಗಾಲ್ಗೆ ಬಳಸಿದಂಥ ಸ್ಕೇಲನ್ನು ಅಸ್ಸಾಂಗೆ ಬಳಸ್ತಿಲ್ಲ. ಅಸ್ಸಾಂ ಬರೋಷ್ಟರ ಸ್ಕೇಲಲ್ಲಿ ಇಂಚಲ್ಲಿ ಸೆಂಟಿಮೀಟರ್ ಎಲ್ಲ ಭಾಳ ವ್ಯತ್ಯಾಸ ಆಗಿಬಿಟ್ಟಿತ್ತು. ಮತ್ತು ಅಸ್ಸಾಮಲ್ಲಿ ಮತಪಟ್ಟಿ ಪರಿಷ್ಕರಣೆ ಆಯಿತು, ಮತಪಟ್ಟಿಯ ತೀವ್ರ ಪರಿಷ್ಕರಣೆ ಅಸ್ಸಾಮಲ್ಲಿ ಆಗಲಿಲ್ಲ. ಅದರ ದೊಡ್ಡ ಘಾಸಿಗೆ ಒಳಗಾಗಿದ್ದು ವೆಸ್ಟ್ ಬೆಂಗಾಲ್. ಚುನಾವಣೆ JDS ನೀವೇ ನಿಂತ್ಗೆದ್ದು ಬಿಡಿ, ವಿಚಾರ ಅದಲ್ಲ. ಅಲ್ಲಿನ ಮತದಾರರ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರ ಈ ದೇಶದ ಯಾವುದೇ ಸಿಸ್ಟಮಲ್ಲಿ ಸಿಕ್ಕಲಿಲ್ಲ ಅಂಥೇಳಿ. ಇನ್ನು ಚಾಂದ್ ಪಾಷಾ ಅವ್ರ ಕ್ವಶನ್ಗೆ ಬಂದುಬಿಡ್ತೀನಿ. ಈಗ ಕುಮಾರಸ್ವಾಮಿ ಅವ್ರನ್ನ, ಅವ್ರ ಅಪ್ಪನ್ನ, ಇನ್ನೊಬ್ಬರನ್ನೆಲ್ಲ ಗೆಲ್ಲಿಸ್ಬೇಕಾದ್ರೆ ರಾಮನಗರದ ಮುಸಲ್ಮಾನರು, ರಾಮನಗರದ ಮುಸಲ್ಮಾನ ಬಾಂಧವರಾಗಿದ್ದರು JDSಗೆ. ಇವರು ಯಾವಾಗ BJP ಜೊತೆ ಕೈ ತಾಳ ತಟ್ಟಕ್ಕೆ ಶುರುವಾದರೂ ಅವತ್ತಿಂದ ಬಾಂಗ್ಲಾದ ಸುಳುಕೋರರಾಗ್ಬಿಟ್ರು. ಯಾಕೆ ಕುಮಾರಸ್ವಾಮಿ ಒಂದು ಕೂಂಬಿಂಗ್ ಮಾಡಿಸ್ಬಿಡ್ಬೋದಾಗಿತ್ತಲ್ಲ ರಾಮನಗರದಲ್ಲಿ? ಆ್ಯಂಟಿ ಮುಸ್ಲಿಂ ಕೂಂಬಿಂಗ್, ಮುಸಲ್ಮಾನರು ಯಾರು ಬಾಂಗ್ಲಾದವ್ರು ಇದ್ದೀರೋ ಕೂಂಬಿಂಗ್ ಮಾಡಿಬಿಡ್ತೀವಿ, ಕಾರ್ಯಾಚರಣೆ ಮಾಡ್ತೀವಿ ಅಂತ ಮಾಡಿಸ್ಬೋದಾಗಿತ್ತಲ್ವೇ? ಕರ್ಮಭೂಮಿ ಕುಮಾರಣ್ಣ ಅವ್ರಿಗೆ ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಮುಸಲ್ಮಾನ ಬಂಧುಗಳು ನೆನಪಿಸ್ಕೊಳ್ಬೇಕಂತ ಹೇಳಿದ್ರೆ ಬದುಕಿರೋವರೆಗೂ ಪೂಜ್ಯ HD ದೇವೇಗೌಡರ ಕುಟುಂಬವನ್ನು ನೆನಪಿಸ್ಕೊಳ್ಳೇಬೇಕವರು. ಯಾಕೆ ಅಂತ ಹೇಳಿದ್ರೆ ಇದೇ CM ಇಬ್ರಾಹಿಂ ಅವ್ರನ್ನ ಕೇವಲ 4 ಜನ ಮಂತ್ರಿಗಳಾಗಿದ್ದು ಕೇಂದ್ರದಲ್ಲಿ, ಯಾರೋ ಸನ್ಮಾನ್ಯ ದೇವೇಗೌಡ ಸಾಹೇಬರು ಪ್ರಧಾನಿಯಾದಾಗ ಪಕ್ಕದಲ್ಲಿ ಕರ್ಕೊಂಡೋಗಿದ್ದು ಇಬ್ರಾಹಿಂ ಅವ್ರನ್ನ, ಜಲಪ್ಪ ಅವ್ರನ್ನ, ಯಾವ್ದೋ ಅದಕ್ಕೋಸ್ಕರ ಅಲ್ಲ ಏನೇನು ಹೇಳ್ಬಾರ್ದು ಇದಕ್ಕೆ. ಆವತ್ತಿನ ಕಾಲಕ್ಕೆ ಬೇರೆ ವಿಚಾರ, ದೇವೇಗೌಡ ಹಿಂದಿ ಕಲ್ತ್ಕೊಂಡ್ರ ಆಮೇಲೆ ಮುದ್ದೆ ಪಾರ್ಸಲ್ ಮಾಡಿದ್ರು ಅವರು. ಅಲ್ಲ, ಇಬ್ರಾಹಿಂ ಅವ್ರನ್ನೇ ಒಬ್ರಿಗೇನೆ ಹಿಂದಿ ಬರ್ತಿತ್ತು ಈ ದೇಶದಲ್ಲಿ, ಬೇರೆ ಯಾರಿಗೂ ಬರ್ತಿರ್ಲಿಲ್ವಾ? ಹೌದಲ್ವಾ? ಅದರಿಂದ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಹಂಗಿದ್ದವರು ಅಷ್ಟು ಗಳಸೆ ಕಂಠಸೆ ಇದ್ದವರು ಈ ಬಾಂಗ್ಲಾದವರು ಅಂದ್ಬಿಟ್ರೆ ಬೇಜಾರಾಗಲ್ಲ. ನೋಡಿ ರಮಕಾಂತ್ ಸರ್, ಇವ್ರು ಆ ರೀತಿ ಇದ್ದಿದ್ರೆ ಕಾಂಗ್ರೆಸ್ನವರು ಎಲ್ಲೆಲ್ಲಿ ಇವತ್ತು ನೋಡಿ, ನನ್ನೆಯಿಂದ ಟಿವಿ ಮಾಧ್ಯಮಗಳಲ್ಲಿ ಎಲ್ಲಿಯವರೆಗೆ ಎಲ್ಲೆಲ್ಲಿ SIR ನಡೀತಾ ಇದೆಯೋ ಅಲ್ಲೆಲ್ಲ ಮುಸಲ್ಮಾನ ಬಂಧುಗಳದೇ ಸಮಸ್ಯೆ. ಇವತ್ತು ಎಲ್ಲಾದ್ರೂ ಒಂದೇ ಒಂದು ತೋರಿಸಿ ನೋಡಿ. ನನ್ನೆ ಮದ್ದೂರಲ್ಲಿ ಆದಂತಹ ಬೆಸಗಳ್ಳಿ ಇರ್ಬೋದು, ಕುಣಿಗಲಲ್ಲಿ ಇರ್ಬೋದು, ಬೆಂಗಳೂರಿನಲ್ಲಿ ಪ್ರತಿ ಮುಸಲ್ಮಾನರು ಇವತ್ತು ಶುಕ್ರವಾರ ಎಲ್ಲೆಲ್ಲಿ ನಮಾಜ್ ಮಾಡಕ್ ಹೋಗಿದಾರೋ ಅಲ್ಲಿ SIR ಕರ್ಕೊಂಡು ಹೋಗಿದ್ದಾರೆ. ಯಾರನ್ನ? BLOಗಳನ್ನ. ಮತ್ತೆ ರಾಮನಗರದಲ್ಲಿ ಇವರೆಲ್ಲ ಇಷ್ಟೆಲ್ಲ ಮಾಡೋರು ಹಿಂದೂಗಳನ್ನು ಚೌಟ್ರಿ ಸೇರ್ಸೋರು. ಯಾಕೆ ಸೇರಿಸಲಿಲ್ಲ ಹಿಂದೂಗಳನ್ನ ಚೌಟ್ರಿಲಿ ಕಾಂಗ್ರೆಸ್ ಪಕ್ಷದವರು? ಇಲ್ಲಿ ಕಾಂಗ್ರೆಸ್ SIR, JDS SIR, ಚುನಾವಣಾ ಆಯೋಗದ SIR. ಪೂಜ್ಯ ಕುಮಾರ್ ಇವರೇ ಹೇಳಿದ್ದಾರೆ, ಯಾರು? DK ಶಿವಕುಮಾರ್ ಸಾಹೇಬ್ರೆ, ನೀವು ಮನೆಗೆ ಬರ್ತಾರೆ, ಮನೇಲೆ ಕೊಡಿ ಅಂತ. ನೋಡಿ
ರಮಕಾಂತ್ ಸರ್ ಇಷ್ಟೇ, ಯಾರ್ಯಾರು MLA-ಗಳ್ದೋ MP-ಗಳ್ದೋ ಅವ್ರ ಮನೆಗೆ ಹೋಗ್ಲಿಲ್ಲ SIR ಮಾಡಕ್ ಬಂದ್ರು ಅವ್ರು ಓಟ್ ಹೋಗಲ್ಲ. ಅರ್ಥ ಆಯ್ತಾ? ಅವ್ರ ಓಟಿಗೆ ಭದ್ರವಾಗಿರುತ್ತೆ. ಎಲ್ಲಿ ಯಾವ ಜನ, ಈ ನಮ್ಮ ಆತ್ಮೀಯ ಸ್ನೇಹಿತರು ಬಸವರಾಜ್ ಸರ್ ಹೇಳ್ದಂಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನಲ್ಲ, ಅವನ್ನೇ ಓಟ್ ಹೋಗೋದು ಇಲ್ಲಿ. ಅದೇ ಅದು ಆಗ್ಬಾರ್ದು ಅಂತ JDS ಪಾತ್ರ ಏನು, ಓಟ್ ಹೋಗ್ಬಾರ್ದು. ನಾವು ಅದಕ್ಕೇನು ಹೇಳ್ತೀವಿ, ನಾವು ಇವತ್ತು 80 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 3 ತಿಂಗಳುಗಳ ಕಾಲ SIR ಅನ್ನ ಮಾಡಿದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಬಂದ್ರು, ಎಲ್ಲರೂ ಇದ್ದಾರೆ ಸರ್. ಎಲ್ಲ ಬಂದ್ರು. 100% ಚರ್ಚ್ಗೆ ಮಸೀದಿಗೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ಇರಿ, ಒಂದ್ ನಿಮಿಷ. ಬರೀ 80 ಕ್ಷೇತ್ರ ಯಾಕೆ ನೋಡಿ ಮಾಡಿದ್ರಿ? ಸರ್ ನೀವು ಒಂದು ಮಾಡ್ಲಿಲ್ವಲ್ಲ ಸ್ವಾಮಿ, ನಾವು ಮಾಡಿದ್ದು ನೀವು ನಮ್ಗೆ ಒಂದು ಗೊತ್ತಿದೆ. ಮಾಡ್ಲಿಲ್ವಲ್ಲ. ನೀವು ಮಾಡಿರೋದೇನು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಚಾಂದ್ಪಾಸ್ ಅವರ ನೀವೇನ್ ಮಾಡಿದೀರ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀವು ಕಾರ್ಯಕರ್ತರನ್ನ ಇಟ್ಕೊಂಡು ಈ ದೇಶದ ನಾಗರಿಕನ ದುಡ್ಡು ಹೊಡಿತಾರ ನೀವು, ಓಕೆನಾ? ಎಲ್ಲರಿಗೂ ಇಟ್ಕೊಂಡು ಗ್ಯಾರಂಟಿ ಯೋಜನೆಗಳು ಏನೇನ್ ಮಾಡಿದ್ರ ಅಂತ ನಮ್ಗೆಲ್ಲ ಗೊತ್ತಿದೆ. ನೋಡಿ, ಕಾಂಗ್ರೆಸ್ಗೂ SIR ಸಂಬಂಧನೇ ಇಲ್ಲ. ಭಯ ಅವ್ರಿಗೆ, ಚುನಾವಣಾ ಆಯೋಗ ಒಂದ್ ನಿಮಿಷ ಡಿಬೇಟ್ ಇದು. ಬಸವರಾಜ್ ಗದ್ದಲ ಬೇಡ, ಮಾಹಿತಿ ಗದ್ದಲಕ್ಕೆ ಬೇಡ ರೀ. ಚಾಂದ್ ಪಾಷಾ ಅವರೇ, ಬಸವರಾಜ್ ಅವರೇ, ನನ್ನ ಪಾಯಿಂಟ್ ಏನಂದ್ರೆ, ಒಂದು ಸಮುದಾಯ ನಮ್ಮನ್ನೆಲ್ಲೋ ಕಿತ್ತು ಹಾಕ್ಬಿಡ್ತಾರೆ ಅಂತೇಳಿ ಬೇರೆ ರಾಜ್ಯಗಳ ಉದಾಹರಣೆಗಳು, ನಡೆದಂಥ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸಮುದಾಯ ಪ್ಯಾನಿಕ್ ಆಗಬೇಕಾದ್ರೆ ಅದನ್ನೊಬ್ಬರು ಅಡ್ವಾಂಟೇಜ್ ಮಾಡಿಕೊಂಡು ಒಬ್ಬರು ಡಿಸ್ಅಡ್ವಾಂಟೇಜ್ ಮಾಡ್ಕೊಳ್ಬಹುದಾ? ನನಗೆ ಚೆನ್ನಾಗಿ ಆಗ್ತಿದೆ ಇದು, ಅವ್ರ ಮತಗಳು ಹೊಟ್ಟೋಗ್ಲಿ, ಇದು ನಡೀತಾ ಇದೆಯಾ? ಇವರೇ ಹೇಳ್ತಾ ಇದ್ರು, ಕೆಲವ್ರದ್ದು ಯಾರ್ದು ಅವ್ರು ಓಟೇ ಹೋಗಲ್ಲ ಸರ್, SIR ಪ್ರಕ್ರಿಯೆಗೆ ಬರೆದಿದ್ರು ಓಟ್ ಹೋಗಲ್ಲ. ಇನ್ನು ಕೆಲವುದು ಅಂದಾಗ ಬೇರೆ ರಾಜ್ಯಗಳ ಉದಾಹರಣೆ ಅವ್ರನ್ನ ಭಯಭೀತಗೊಳಿಸಿರ್ತಕ್ಕಂಥ ಹೊತ್ತಲ್ಲಿ ಚುನಾವಣಾ ಆಯೋಗ ನಡೆದುಕೊಳ್ಳಬೇಕಿರುವುದು ಹೇಗೆ? ಪಾರ್ಟಿ ಬಿಟ್ಬಿಡಿ. ಈ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಕೊಂಡಂತ ಯಾವುದೇ ರಾಜಕೀಯ ಪಕ್ಷ ಮೊಟ್ಟ ಮೊದಲು ಚುನಾವಣಾ ಆಯೋಗದ ಎದುರು ಧರಣಿ ಕೂತ್ಕೊಂಡು ಕೇಳಬೇಕಾದ ಪ್ರಶ್ನೆ, ಬಂಗಾಳದ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ಆಮೇಲೆ ಇನ್ನೊಂದು SIR ಮಾಡಿ. ಕರೆಕ್ಟ್. ಮೊದಲು ಬಂಗಾಳದ ಪ್ರಶ್ನೆಗೆ ಉತ್ತರ ಕೊಡಿ. ಚುನಾವಣೆ ಮುಗಿದೋಗಿದ್ರೆ ರಿಸಲ್ಟ್ ಏನಾದರೂ ಆಗಿರಲಿ, ಅವ್ರ ಆ ಇಶ್ಯೂಗಳಿಗೆ ಏನು ಅಡ್ರೆಸ್ ಮಾಡಿದ್ರೆ ಉತ್ತರ ಕೊಡಿ ನಮಗೆ ಮೊದಲು. ಯಾಕಂದ್ರೆ ನಿಮ್ಮ ಪ್ರೊಸೆಸ್ ಮೇಲೆ, ನಿಮ್ಮ ವ್ಯವಸ್ಥೆ ಮೇಲೆ ಡೌಟ್ ಇದೆ. ನಿಮ್ಮ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋದು ಒಂದು ಅಸ್ತ್ರವಾಗಿದೆ. ಮನುಷ್ಯರು ಯೂಸ್ ಮಾಡ್ತಾರೆ ಅದನ್ನ. ಸೀಸರನ ಪತ್ನಿ ಅನುಮಾನಾತೀತಳಾಗಿರಬೇಕು. ಹೌದು, ಅಬ್ಸಲ್ಯೂಟ್ಲಿ. ಹಾಗಿರುವಾಗ ಇಲ್ಲಿ ಸೀಸರ್ನ ಪತ್ನಿ ಎಲ್ಲ ಸೀಸರ್ನೇ ಮರ್ಡರ್ ಆಗಿ ಬಿದ್ದಿದ್ದಾನೆ ಬೆಂಗಾಳಲ್ಲಿ. ಈಗ ಸೀಸರ್ ಮರ್ಡರ್ ಆಗಿ ಬಿದ್ದಿದ್ದಾನೆ ಅಲ್ಲಿ. ಅದರ ಜವಾಬ್ದಾರಿ ಯಾರ ಮೇಲೆ? 27 ಲಕ್ಷ ಮತದಾನದ ಹಕ್ಕಿನ ಕೊಲೆ ಆಗಿದೆ. ಯಾವ ಮತದಾನ ಹಕ್ಕನ್ನು ರಕ್ಷಣೆ ಮಾಡಬೇಕಂತ ಯೋಜನೆ ನಿಂತಿದೆ. ಹೀಗಿರುವಾಗ ಒಂದು ಸಮುದಾಯಕ್ಕೆ ಭಯ ಹುಟ್ಟೋದು ಸಹಜ. ಈ ದೇಶದ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನು ಹೇಳ್ಕೊಳ್ಳದ ಎಲ್ಲ ಪಕ್ಷಗಳಿಗೂ ಮೊದಲು ಈ ಒಂದು ಕಳಕಳಿ ಬೇಕು. ಇಲ್ಲಿ ನಾನು ಮಾಡಿದೆ, JDSನವ್ರು ನಾವು SIR ಮಾಡಿದ್ದೇವೆ, ಇವ್ರು SIR ಮಾಡಿದ್ದೇವೆ ಅಲ್ಲ. ಅದು ಯಾರು ಮಾಡಿದ್ರು ಸಾಬ್ರ SIR ಅದು. ಸಾಬ್ರ ಕುರಿತು SIR ಅಂದ್ರೆ ಸಾಬ್ರ SIR ಆಗಿಬಿಡ್ತದೆ ರಾಜಕೀಯ ಪಕ್ಷಗಳು ಮಾಡಿದ್ರೆ. ಚುನಾವಣಾ ಆಯೋಗ ಈ ತರದ ಒಂದು ನಿಷ್ಪಕ್ಷಪಾತದ ಒಂದು ವಿಶ್ವಾಸಾರ್ಹತೆಯನ್ನ ಗಳಿಸಿಕೊಂಡು ಮುಂದುವರಿಬೇಕು. ಒಂದು. ಎರಡನೇದು, ಇವತ್ತು ನಾವು ಉದಾಹರಣೆ ನೋಡಿದಿವಲ್ಲ, ಅಲ್ಲಿ ಚೌಟ್ರಿಯಲ್ಲಿ ಒಂದು ರಾಜಕೀಯ ಪಕ್ಷ ಮಾಡ್ತು, ನಾಳೆ ಇನ್ನೊಂದು ಚೌಟ್ರಿ ಇನ್ನೊಂದು ರಾಜಕೀಯ ಪಕ್ಷ ಮಾಡುತ್ತೆ. ಇದನ್ನು ಗಮನದಲ್ಲಿ ತಗೊಂಡು ಚುನಾವಣಾ ಆಯೋಗ ಈ ಒಂದು ವಿಚಾರದಲ್ಲಿ ತಾನೇ ಸ್ವತಃ ಚುನಾವಣಾ ಆಯೋಗದ ಸ್ವಂತ ಖರ್ಚಿನಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಒಂದು ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಗಳನ್ನ ಮಾಡಬೇಕು. They should, remove all fears in the minds of the voters. ಅದು ಅವ್ರ ಕೆಲಸ ಕೂಡ. That's why they are paid that much of money, and that's their constitutional duty. ಅವ್ರು ಮಾಡದೇ ಇದ್ರೆ ಇವ್ರು ಏನಾದ್ರು ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಫಸ್ಟ್ ದೇ ಶುಡ್ ಟೇಕ್ ಇನಿಷಿಯೇಟಿವ್. ರಾಜಕೀಯ ಪಕ್ಷ ಕರೆದು, ಮಾಧ್ಯಮಗಳನ್ನ ಕರೆದು ಪ್ರೆಸ್ ರಿಲೀಸ್ ಕೊಡೋದಲ್ಲ. ಅಲ್ಲಿನ ಮತದಾರರ ಪ್ರತಿಯೊಂದು ಬೂತ್ ಲೆವೆಲ್ಗೆ ಹೋಗಕ್ಕಾಗದೆ ಹೋದ್ರು ಕೂಡ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 4-6 ಈ ತರ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಮಾಡ್ಕೊಳ್ಳೇಬೇಕು ಅವರು. ಫೈನ್. ನಾನು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದೇ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಾಂದ್ ಪಾಷಾ ಅವ್ರ ಒಂದು ಪಾಯಿಂಟ್, ಈಗ ಏನು ಕರೆಕ್ಷನ್ ಏನು ಮಾಡ್ಕೊಳ್ತೀರಿ? ಈಗ ಚುನಾವಣಾ ಆಯೋಗದೊಂದಿಗೆ ಏನು ಮಾತಾಡ್ತೀರಿ ಕಾಂಗ್ರೆಸ್ ಕಾರ್ಯಕರ್ತರು? ಎಲ್ರಿಗೂ ವಿಶ್ವಾಸ ಬರಲಿ, ಇದು JDS ಏನೋ ಹೇಳ್ಬಿಟ್ರು, ಕಾಂಗ್ರೆಸ್ ಏನೋ ಚೌಲ್ಟ್ರಿ ಮಾಡಿಬಿಟ್ರು ಅಂತಲ್ಲ. ನೆಕ್ಸ್ಟ್ ಕರೆಕ್ಷನ್ಸ್ ಹೇಗೆ, ತಿಳುವಳಿಕೆ ಹೇಗೆ? ಅದಕ್ಕೇನಂದ್ರೆ ನಮ್ಗೆ ಯಾವ ಕಾರಣಕ್ಕೂ ನಾವು ಚುನಾವಣಾ ಆಯೋಗನ ನಂಬೋ ಸ್ಥಿತಿಯಲ್ಲಿ ನಾವಿಲ್ಲ. ಓಕೆ. ಯಾಕಂತ ಹೇಳಿದ್ರೆ ಮುಸಲ್ಮಾನ್ರ ಕಾಂಗ್ರೆಸ್ನವರ ಅಂತ ಅಲ್ಲ, ಮುಸಲ್ಮಾನ್ರ ಅಂತಾನು ನಾನು ಹೇಳ್ತಾ ಇದ್ದೀನಿ. ಒಂದು ಸಮುದಾಯನ ಗುರಿ ಇಟ್ಕೊಂಡು ಮಾಡ್ತಾರೆ. ಯಾಕಂದ್ರೆ ಕಣ್ಣು ಮುಂದೆನೇ ಇದೆಯಲ್ಲ ವೆಸ್ಟ್ ಬೆಂಗಾಳಲ್ಲಿ ಮಾಡಿದಂಥದ್ದು. ಯಾಕೆ ನಮ್ಗೆ ಅನುಮಾನ ಕಾಡುತ್ತೆ? ಇನ್ನೊಂದು ಕೇಳ್ತೀನಿ, ನಿಮ್ಮನ್ನೇ ಕೇಳ್ಬಿಡ್ತೀನಿ. ಈಗ ಈ BLOಗಳು BLAಗಳು
ಅವರೇ ಚೌಲ್ಟ್ರಿ ಒಳಗಡೆ ಬಂದುಬಿಟ್ರ ನೀವು ಯಾರ ಮನೆ ಬಾಗಿಲಿಗೂ ಹೋಗ್ಬೇಡಿ, ಚೌಲ್ಟ್ರಿಗೆ ಬರಬೇಡಿ ಅಂತ ನೀವು ಹೇಳಲ್ಲ, ತಪ್ಪು ಸರಿ? ಆಮೇಲೆ ಮನೆಗೆ ಬಂದ್ರ ಅವರು? ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಚೌಲ್ಟ್ರಿಯಲ್ಲಿ ನಡೆದಂತದ್ದು ಮಾಹಿತಿ ಇಲ್ಲ. ನಾವು ಜನರಲ್ ಆಗಿ ಮಾತಾಡೋದಾದ್ರೆ ನಮ್ಮ ಭಯ ಎಲ್ಲಿ ಕಾಡುತ್ತೆ ಅಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲಲ್ಲಿ ಚುನಾವಣಾ ಇದಕ್ಕೆ ಚೀಫ್ ಆಗಿದ್ದಂತ ವ್ಯಕ್ತಿನ ಇನ್ನೂ ಚುನಾವಣೆ ಮುಗಿದ ಒಂದು ವಾರ ಆಗಿರಲ್ಲ, ಮನೋಜ್ ಕುಮಾರ್ ಯಾರೋ ಅಗರ್ವಾಲ್, ಮನೋಜ್ ಕುಮಾರ್ ಅಗರ್ವಾಲ್ ಅಂತ ಅವ್ನು ತಗೊಂಡೋಗಿ ಆ ರಾಜ್ಯದ ಚೀಫ್ ಸೆಕ್ರೆಟರಿ ಮಾಡ್ತೀರಾ ಅಂದ್ರೆ ನಿಮ್ಮಲ್ಲಿ ಎರಡು ಸೇರಿದ್ದೀರಾ ಸೇರಿಲ್ವಾ? ಇದು ನಿಮ್ಮ ಅನೈತಿಕ ಮದುವೆನಾ ಅಲ್ವಾ? ನಮ್ಗೆ ಅಲ್ಲೇ ಅನುಮಾನ ಕಾಡೋದು. ಅದ್ ಹೆಂಗ್ ಸರ್ ಒಬ್ಬ ಅಧಿಕಾರಿ ಅದನ್ನ ತಗೊಂಡ್ ದಿಢೀರ್ ಅಂತ ನೀವು ತಗೊಂಡು ಕೂರಿಸ್ತೀರಾ? ಸಹಾಯ ಪಡೆದ್ರಲ್ಲ, ಅವನಿಂದ ತಾನೇ ಇಷ್ಟೆಲ್ಲ ಡಿಲೀಟ್ ಮಾಡಿದ್ರಿ. ಆಮೇಲೆ ಒಂದು ನಿಮ್ಮ ಈ ಮಾಹಿನಿಗೆ ಸುಪ್ರೀಂ ಕೋರ್ಟ್ ಅಲ್ಲ, ರಂಜನ್ ಗೊಗೊಯ್ ಅವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ರು, 3 ಮೇಜರ್ ತೀರ್ಪು ಕೊಟ್ಟರು, ರಾಜ್ಯಸಭಾ MP ಮಾಡ್ಬಿಟ್ರು ಅಂದ್ರೆ ಅವ್ರನ್ನ ಅನುಮಾನಿಸ್ಬಿಟ್ರು. ಅದ್ರ ಬಗ್ಗೆ ಮಾತಾಡೋದ್ರ MP ಅದ್ರ ಬಗ್ಗೆ ಬಹಳ ಅಷ್ಟಿದೆ ಸರ್. ಇವತ್ತು ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಇಲ್ಲಿ ಈ ಅನುಮಾನ ಒಂದು ನಿಮ್ಮ ವಾಹಿನಿಗೆ ಇವತ್ತು ಥ್ಯಾಂಕ್ಸ್ ಹೇಳ್ತೀನಿ. ಕೆಲವೊಂದು ವಿಚಾರಗಳನ್ನ ಎಷ್ಟು ಜನ ಟಿವಿ ನೋಡ್ತಿದ್ದಾರೋ ರಾಜ್ಯದಲ್ಲಿ ಅಥವಾ ಬೇರೆ ಬೇರೆ ಕಡೆಯಿಂದ ಒಂದು ಮಾಹಿತಿಯನ್ನು ಕೊಟ್ರಿ. ಸರ್ಕಾರದಿಂದ ಕೊಡುವಂತಹ ಯಾವುದೇ ಗುರುತಿನ ಚೀಟಿಗಳಾಗಲಿ ಯಾವುದೇ ಒಂದು ಇದಾಗಲಿ ವೇಸ್ಟ್ ಅನ್ನೋದನ್ನ ಕೊಟ್ಬಿಟ್ರಿ ಸರ್. ಯಾವ್ದು ಕೇಳಿದ್ರು ನೀವು ಪೌರ ಅಲ್ಲ, ಸೂಕ್ತ ದಾಖಲೆ ಅಲ್ಲ ಅದು ಅಂತ. ಅದು ನಮ್ಮ ಜನರಿಗೆ ಗೊತ್ತಾಗ್ಲಿ ಸರ್ಕಾರದ ಇಬ್ಬಗೆ ನೀತಿಗಳು ಏನು ಅಂತ ಹೇಳಿ. ನಮ್ ದೇಶ ಗ್ರೀನ್ ಕಾರ್ಡ್ ಕೊಟ್ಟಿಲ್ಲ ಸರ್, ನಾವು ಕೊಟ್ಟಿದ್ದು ಆಧಾರ್ ಕಾರ್ಡ್ ಅಂತ ಕೊಟ್ಟಿದ್ದು. ನಂಬ್ಕೊಂಡಿದ್ರೆ ಆಧಾರ್ ಆಗಲ್ಲ ಅಂತ ತಂದವ್ರು ಯಾರು? ಸರ್ಕಾರ ತಾನೆ. ಆಧಾರ್ ಕಾರ್ಡ್ ಆಗಲ್ವಂತೆ. ಏನಕ್ಕೆ ತಂದ್ರಿ? ಮಣ್ಣು ತಿಂತಿದ್ರ ಇವರು ಆಧಾರ್ ಕಾರ್ಡ್ ತಂದಾಗ? ಆಧಾರ್ ಕಾರ್ಡ್ ಮಾಡ್ಬೇಕಾದ್ರೆ ಜನ ಎಷ್ಟು ದುಡ್ಡು ಖರ್ಚಂತೂ ಮಾಡಿದಾರ ಸರ್. ಇವ್ರು ಹೇಳೋದು ಅದನ್ನ ಯಾರು ಬೇಕಾದ್ರೂ ಮಾಡಿಸ್ಕೋಬಹುದು ಅನ್ನೋ ಧಾಟಿಲಿ ಮಾತಾಡ್ತಾರೆ. ಅದು ಯಾರು ಬೇಕಾದ್ರೂ ಮಾಡಿಸ್ಕೊಳ್ಳೋದಾದ್ರೆ ಅದಕ್ಕೆ ಯಾಕೆ ವ್ಯಾಲ್ಯೂ? ಯೋಗ್ಯತೆಗೆ ನಾಚಿಕೆ ಆಗ್ಲಿಲ್ವಾ ನಿಮ್ಗೆ? ಅದ್ರ ತೂಕ ಏನು ಅಂತ ಗೊತ್ತಾಗ್ಲಿಲ್ವ ನಿಮಗೆ? ಆಧಾರ್ ಕಾರ್ಡ್ ಲೆಕ್ಕಕ್ಕಿಲ್ವಂತೆ, ಪಾಸ್ಪೋರ್ಟ್ ಲೆಕ್ಕಕ್ಕಿಲ್ವಂತೆ. ಮಹೇಶ್ ಈಗ ಸರ್ ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್. ಇದರಿಂದ ನಿಜವಾಗ್ಲೂ ಮದುವೆ ಆಗಿರೋ ಮಹಿಳೆಯರಿಗೆ ಅವರ ದಾಖಲೆಗಳನ್ನ ಒದಗಿಸೋದು ಬಹಳ ಕಷ್ಟ ಸರ್. ಏನಾದ್ರು ಅಪ್ಪನ ಹೆಸರು ಗಂಡನ ಹೆಸರು ಚೇಂಜ್ ಆಗುತ್ತಲ್ಲ, ಅಲ್ಲಿ ಎಲ್ಲಿ ಹೋಗ್ಬೇಕು ಸರ್ ಅವರು? ಅದ್ರ ದೊಡ್ಡ ಸಮಸ್ಯೆ ಆಗಿದೆ, ದೊಡ್ಡ ಸಮಸ್ಯೆ. ಈ ರಾಜ್ಯದ ಮಹಿಳೆಯರಿಗೆ ದಯವಿಟ್ಟು ಹೇಳ್ತಿದ್ದೀನಿ ನೋಡೋರು, ನೀವು ಮದುವೆ ಆಗಿರೋ ನಿಮಗಂತೂ ಬಹಳ ಕಷ್ಟ ದಾಖಲೆಗಳನ್ನ ಒದಿಸೋದಕ್ಕೆ. ಅದಕ್ಕೆ ಈ ಸರ್ಕಾರನೇ ಹೊಣೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಅದನ್ನ ಆಮೇಲೆ ಹೋಗ್ಬೇಕು ಸರ್. ಮಹೇಶ್ ಈಗ ಸರಿ ಏನೋ ಆಯ್ತು, ಇವತ್ತು ಬಿಜೆಪಿ ಜೊತೆ ಚೆನ್ನಾಗಿದ್ದೀರಿ, ನಾಳೆ ಹೆಚ್ಚು ಕಡಿಮೆ ಆಗ್ಬಿಡ್ತು, ಇಂಡಿಪೆಂಡೆಂಟ್ ಆಗಿ ನೀವು ಫೈಟ್ ಮಾಡೋ ಪರಿಸ್ಥಿತಿ ಬಂತು. ರಾಮನಗರದಲ್ಲಿ ಕುಮಾರಸ್ವಾಮಿನೋ ನಿಖಿಲ್ ಕುಮಾರಸ್ವಾಮಿನೋ ಇಲ್ಲ ಅವ್ರ ಪತ್ನಿನೋ ಇಲ್ಲ ಅವರ ಮಗನೋ ಯಾರೋ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದರೆ ರಾಮನಗರದ ಬಾಂಗ್ಲಾ ಮುಸ್ಲಿಮರ ಬಳಿ ಓಟ್ ಕೇಳ್ತೀರಾ ನಿಮ್ಮ ಪಾರ್ಟಿಯವರು? ನೋಡಿ ಸರ್, ಇವತ್ತೇನು SIR ನಡೀತಾ ಇದೆ, SIR ಪ್ರಕ್ರಿಯೆಯಲ್ಲಿ ಏನು ಲೋಪದೋಷಗಳಾಗಿದೆ, ನಾವಿಲ್ಲಿ ಕಾಂಗ್ರೆಸ್ನ ದೂರ್ತಾ ಇಲ್ಲ. ಯಾರು ಕಾಂಗ್ರೆಸ್ನ ಸೋಕಾಳ್ ಗಾಂಧಿ ಕುಟುಂಬದ ವ್ಯಕ್ತಿಯಾದಂಥ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಅಂತ ಹೇಳಿದ್ರು. ಇದೇ ರಾಮನಗರದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ಈಗೇನು SIR ನಡೀತಾ ಇದೆ, ಅಲ್ಲಿ ಮತಪೆಟ್ಟಿಗೆಯನ್ನೇ ಚೋರಿ ಮಾಡಕ್ ಕೊಟ್ಟಿದ್ರು. ಈಗ ಮಾಡೋದನ್ನ ನಿಮ್ಮ ಮಾಧ್ಯಮಗಳಲ್ಲಿ 2 ದಿವಸದಿಂದ ತೋರಿಸ್ತಾ ಇದ್ದೀರಾ, ಯಾರು ಮತಪೆಟ್ಟಿಗೆಯನ್ನೇ ಚೋರಿ ಮಾಡ್ತಾವ್ರೆ ಅಂತೇಳಿ. ಅದ್ರ ಬಗ್ಗೆ ನಾವು ಮತಪೆಟ್ಟಿಗೆ ಚೋರಿಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅನ್ನೋದನ್ನ ಹೇಳಿದೀವಿ. ಓಕೆನಾ? ಇಲ್ಲಿ ಬಾಂಗ್ಲಾ ಮುಸ್ಲಿಮರು ಯಾರು ಬಂದಿದ್ರು ಮತಪೆಟ್ಟಿಗೆ ಚೋರಿಯಲ್ಲಿ, ಅಲ್ಲಿ ನಿಜವಾದಂತ ಒರಿಜಿನಲ್ ಮುಸಲ್ಮಾನರು ಯಾರು ಬಂದಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಚುನಾವಣಾ ಆಯೋಗ ಗೊತ್ತಾಗುತ್ತೆ. ನೆಕ್ಸ್ಟ್ ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ ಮಾಧ್ಯಮದಲ್ಲಿ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನಿಯೋಗದ ಮೇಲೆ ದೂರನ್ನ ನೀವು ನಿಮ್ಮದೇ ಸರ್ಕಾರ, ನೀವೇ ಸರ್ ಹೇಳಿದ್ರು ಯಾರು ಬಸವರಾಜ್ ಸರ್ ಎರವಲನ್ನ ಪಡೆದಿದ್ದೀವಿ ಅಂತ. ಹಾಗಾದ್ರೆ ಎರವಲನ್ನ ನೀವು ಪಡಿಲೇಬೇಕು ಚುನಾವಣಾ ಆಯೋಗ. ಯಾಕೆಂದ್ರೆ ಇಡೀ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರೋದು. ನೀವು ಸ್ಪೆಷಲ್ ಆಗಿ ಚುನಾವಣೆಗೋಸ್ಕರನೇ ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಕರೆಕ್ಷನ್ ಬೇಕೀಗ. ಈಗ ಕರೆಕ್ಷನ್ ಚುನಾವಣಾ ಆಯೋಗದವರು ಅವರು ಚೌಲ್ಟ್ರಿ ಕರೆದ್ರೆ ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಒಂದು ಸೀಟ್ ಹಾಕೊಂಡು ಸೀಟಲ್ಲಿ ಧೂಳು ಒದ್ರಬಿಟ್ಟು ಕುತ್ಕೊಂಡ್ಬಿಡೋದಲ್ಲ. ಚುನಾವಣಾ ಆಯೋಗದವರು ಯಾರೇ ಆಗಲಿ ಚೌಲ್ಟ್ರಿ ಕರೆದ್ರು ಅಂತ ಹೇಳಿ ಊಟಕ್ಕೆ ಕರಿತಿದ್ರೆ ತಗ ಎಲೆಗೆ ನೀರು ಹಾಕೊಂಡು ಕುತ್ಕೊಂಡ್ಬಿಡ್ತಾರಲ್ಲ, ಹಾಗಲ್ಲ. ನಾನು ಬರಲ್ಲ ಅಲ್ಲಿಗೆ, ಅದು ಅವ್ರದ್ದು ಜವಾಬ್ದಾರಿ ಇತ್ತಲ್ಲ. ಹೂಎವರ್ ಇಟ್ ಮೇ ಬಿ ಒಬ್ರು ಚೌಲ್ಟ್ರಿ ಕರಿತಾರೆ, ಇನ್ನೊಬ್ರು ಇನ್ನಾದ್ರು ಫೀಲ್ಡ್ ಗ್ರೌಂಡ್ ಕರೆದು ಬಿಡ್ತಾರೆ. ರಾಮನಗರ ಜಿಲ್ಲಾ ಕ್ರೀಡಾಂಗಣ ಕರೆದು ಬಿಟ್ರೆ ಹೋಗ್ಬಿಡ್ತೀರಾ? ಇದು ರೊಟೀನ್ ಎಲೆಕ್ಟ್ರಲ್ ರೋಲ್ ರಿವಿಷನ್ ಅಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗಿರೋದ್ರಿಂದ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಚುನಾವಣಾ ಆಯೋಗ ಪ್ರಚಾರ ಮತ್ತು ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮವನ್ನು ತಗೊಳ್ಳೇಬೇಕಾಗತ್ತೆ. ಅದನ್ನ ತಗೊಳ್ದಿದ್ರೆ ರಾಜಕೀಯ ಪಕ್ಷಗಳು ಏನನ್ನ ಮಾಡ್ತಾರೆ. ಆಮೇಲೆ ಅವರು ತೋರಿಸಿದಂಗೆ ಅವರು ಗಾಬರಿಲಿ ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ಏನ್ ಹಾದಿ ಉಳಿತಿದ್ದಾರೆ ಮತ್ತೆ ರಾಜಕೀಯ ಪಕ್ಷಗಳಿಗೆ. ಅವ್ರ ಪ್ರಕಾರ ಮಾಡ್ಬೋದು, ಇವ್ರ ಪ್ರಕಾರ ಮಾಡ್ಬೋದು, ಅದನ್ನ ಪ್ರಶ್ನೆ ಮಾಡೋಣ. ಆದ್ರೆ ಚುನಾವಣಾ ಆಯೋಗ ಈ ರೀತಿಯ ಒಂದು ಜಾಗವನ್ನು ಬಿಟ್ಟು ಕೊಟ್ಟಾಗ ದ ಸ್ಪೇಸ್ ಟು ಎಜುಕೇಟ್, ದೆನ್ ಎವ್ರಿಬಡಿ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್.
ಆಮೇಲೆ ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ವಲ್ಲ, ನೀವು ಕೇಳಿದ್ರೆ ಬಂಗಾಳದ ಬಗ್ಗೆ, ನಾನು ಒಂದು ಅನೇಕ ಚಾನೆಲ್ ಅದನ್ನೇ ಮಾತಾಡ್ತೇನೆ. ಒಂದೇ ಒಂದು ಡಿಬೇಟ್ ಅಲ್ಲಿ ಬಿಜೆಪಿ ಹೋಗ್ತಾರು, ಸರ್, ಅಲ್ಲಿನ ಟೆಲಿಗ್ರಾಫ್ ಪತ್ರಿಕೆಯ ಪ್ರಧಾನ ಸಂಪಾದಕರಿಗೆ SIR ಅದು ಡಿಲೀಷನ್ ಆಯ್ತು ಅಂದಿದ್ದಕ್ಕೆ ಪಾಸ್ಪೋರ್ಟ್ ರಿನ್ಯೂವಲ್ ಅನ್ನ ಮಾಡದೆ ಇಟ್ಟಿದ್ದಾರೆ ಸರ್. ಅದೇನು ಹೇಳಿದೆ, ಈ ತರ ಇಬ್ರು ಇರುವಾಗ ಆ ಪ್ರಶ್ನೆ ಎಲ್ಲಿ SIR ಇಲ್ಲಿ ಪಾಸ್ಪೋರ್ಟ್ ರಿನ್ಯೂವಲ್ ಏನ್ ಸಂಬಂಧ? ಇದನ್ನ ಇಶ್ಯೂ ಮಾಡೋದೇ ಅದನ್ನ ಇಶ್ಯೂ ಮಾಡೋದು ಯಾರು ಅಂತ. ಒಂದ್ ನಿಮಿಷ, ಆ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರ ಕೊಡ್ತಾ ಇಲ್ಲ. ಚುನಾವಣಾ ಆಯೋಗ ಉತ್ತರ ಕೊಡದೇ ಇರಲಿ, ಈ ರೀತಿ ಒಂದು ರಾಜಕೀಯ ಪಕ್ಷ, ಒಂದು ಇಡೀ ರಾಜ್ಯದ ಒಂದು ಭವಿಷ್ಯ ಈ ರೀತಿಯಲ್ಲಿ ರೀರೇಟ್ ಆಗಿರುವಾಗ ಅದ್ರ ಬಗ್ಗೆ ಬಿಜೆಪಿ ಆಗಲಿ ಜೆಡಿಎಸ್ ಮಾತಾಡ್ತಾನೆ ಇಲ್ಲ. ಏನೇನೋ ಮಾತಾಡ್ತಾರೆ. ಎಸ್, ಕಾಂಗ್ರೆಸ್ ಹ್ಯಾಸ್ ಡನ್ ಮಿಸ್ಟೇಕ್ಸ್, ಅದನ್ನ ಯಾರು ಡಿಫೆಂಡ್ ಮಾಡ್ತಾ ಇಲ್ಲ. ಈ ಮುಂದೆ ಈ ಏನ್ ಮಾಡ್ಬೇಕು ಅಂತ ಇತ್ತೀಚೆಗೆ ಆಗಿದೆ, ಇದು ಐತಿಹಾಸಿಕ ಬ್ಲಂಡರ್ ಅದು ಬಂಗಾಳದಾಗಿದ್ದು, ಅದ್ರ ಬಗ್ಗೆ ಯಾರು ಏನು ಮಾತಾಡ್ತಾ ಇಲ್ಲ. ಈಗ ಹೇಳಿದ್ರಲ್ಲ ಟೆಲಿಗ್ರಾಫ್ ಸಂಪಾದಕರ ಬಗ್ಗೆ, ಹಾಗಾದ್ರೆ ಇದ್ರ ದಾಖಲೆ ಏನು? ಸಿಟಿಸನ್ಶಿಪ್ ದಾಖಲೆ ಏನು? ಪಾಸ್ಪೋರ್ಟ್ ಎಲ್ಲ ಇಬ್ಬರು ಮತ್ತೇನು RSS ಸದಸ್ಯತ್ವನ? ಅದಕ್ಕೆ ದಾಖಲೆ ಇಲ್ಲ. ಏನ್ ಮಾಡೋದು ಹೇಳಿ? RSS ಗೆ ದಾಖಲೆ ಇಲ್ಲ, ನೋಂದಣಿ ಆಗಿಲ್ಲ ಅದು ಅಂತ. ಅದಕ್ಕೆ ದಾಖಲೆ ಇನ್ ಯಾವ್ದು ದಾಖಲೆ? 65 ವರ್ಷ ಸರ್ಕಾರ ಮಾಡಿದ್ರು ಹತ್ರ ದಾಖಲೆ ಕೇಳಿದ್ರು ನೀವು. ನನ್ನ ಮನೆ ಬಂದ್ರೆ ಸರ್ಕಾರದ ಹತ್ರ ದಾಖಲೆ ಕೇಳ್ತೀರಾ? ಅಲ್ಲ, ಆಧಾರ್ ಬಿಡಿ. 65 ವರ್ಷದಿಂದ ಯಾವ ದಾಖಲೆ ಕೊಟ್ಟಿದ್ದೀರಾ ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ? ಹೇಳಿ, ಅದನ್ನ ಹೇಳಿ. ಈ ದೇಶ ಅಲ್ಲ, ಈ ತರ ಸಿಸ್ಟಮ್ ಯಾವ್ದು ಕೇಳಿಲ್ವಲ್ಲ ಅವರು ಅಂತಿದ್ದಾರೆ ಅವರು. ಅದು ಕೇಳಿಲ್ಲ. ಈ ತರ ಯಾರು ಕ್ವಶನ್ ಮಾಡಿ ಗುಂಪಾಗಿ ಮಾಸ್ ಡಿಲೀಷನ್ ಮಾಡಿಲ್ವಲ್ಲ ಅಂತಾರೆ ಅವರು. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಮಹೇಶ್, ಥ್ಯಾಂಕ್ ಯು ಚಾಂದ್ ಪಾಷಾ ಅವರೇ, ಥ್ಯಾಂಕ್ ಯು ಬಸವರಾಜ್ ಇಟ್ನಾಳ್ ಅವರೇ. ವೆಯ್ಟ್ ಮಾಡೋಣ. SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಯಾರೋ ಚೌಲ್ಟ್ರಿ ಕರೀತಾರೆ, ಯಾರೋ ಕ್ರೀಡಾಂಗಣ ಕರೀತಾರೆ ಅಂದರೆ ಚುನಾವಣಾ ಆಯೋಗದವರು ಹೋಗಿ ಅಲ್ಲಿ ಕೂತ್ಕೊಳ್ಬಾರ್ದು. ಚೇರ್ನ ಧೂಳನ್ನು ಹೊಡ್ಕೊಂಡು ಒಂದೊಳ್ಳೆ ಟೇಬಲ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡಬಾರ್ದು. ತಪ್ಪಾಗ್ಬಿಡುತ್ತದು. ಚುನಾವಣಾ ಆಯೋಗ ಈ ವಿಚಾರದಲ್ಲಿ JDS ಕರೆದ್ರು ಆ ಕೆಲಸ ಮಾಡಬಾರ್ದು, ಕಾಂಗ್ರೆಸ್ ಕರೆದ್ರು ಆ ಕೆಲಸ ಮಾಡಬಾರ್ದು, BJP ಅವ್ರು ಕರೆದುಬಿಟ್ಟು ಬನ್ನಿ ಇಲ್ಲೊಂದು ದೊಡ್ಡ ಆಫೀಸ್ ಇದೆ, ಇಲ್ಲೇ ಕೂತ್ಕೊಂಬೋಣ, ಜಾಗ ವಿಶಾಲವಾಗಿದೆ ಅಂದರೂ ಕೂಡ ಆ ಕೆಲಸ ಮಾಡಬಾರ್ದು. ಜೊತೆಗೆ ಯಾವುದೇ ಒಬ್ಬ ಮತದಾರ ನನಗೆ ಸೌಲಭ್ಯಗಳು ಕಡಿತವಾಗ್ಬಿಡುತ್ತೇನೋ, ವೆಸ್ಟ್ ಬೆಂಗಾಲ್ನಂತೆ, ಬಿಹಾರದಂತೆ ಎನ್ನುವ ಒಂದು ಭಯಭೀತ ಸನ್ನಿವೇಶದಲ್ಲಿದ್ದಾಗ ಆ ಒಬ್ಬ ಈ ದೇಶದ ಮತದಾರನಿಗೆ ಭರವಸೆ ಮೂಡಿಸುವಂತಹ, ಆತ್ಮವಿಶ್ವಾಸ ತುಂಬಿಸುವಂತಹ, ಇಡೀ ವ್ಯವಸ್ಥೆಯ ಪಾರದರ್ಶಕತೆಯ ಬಗ್ಗೆ ನಂಬಿಕೆ ಹುಟ್ಟುವಂತಹ ನಡವಳಿಕೆಗಳು ಚುನಾವಣಾ ಆಯೋಗದ ಕಡೆಯಿಂದ ಇರಬೇಕಾಗತ್ತೆ. ಅದು ಬಿಟ್ಟುಬಿಟ್ಟು ಬೇರೆ ಏನೋ ಮಾಡ್ತೀವಿ, ಇದಕ್ಕೊಂದು ಜಾತಿ ಬಣ್ಣ ಕಟ್ತೀವಿ, ಸಮುದಾಯದ ಬಣ್ಣ ಕಟ್ತೀವಿ, ಧಾರ್ಮಿಕ ಬಣ್ಣ ಕಟ್ತೀವಿ ಅಂತ ತಪ್ಪಾಗಿಬಿಡುತ್ತೆ. ದೇಶದ ಬೇರೆ ಬೇರೆ ಕಡೆಗಳಲ್ಲಿ ನಮಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇರುವಂಥ ಸನ್ನಿವೇಶದಲ್ಲಿ ಸಹಜವಾಗಿಯೇ ಕೆಲವರು ಈ ಭಾವನಾತ್ಮಕ ತೊಳಲಾಟಗಳಿಗೆ ಒಳಗಾಗೋದು ನಿಜ. ಇದನ್ನು ಆದಷ್ಟು ಬೇಗ ಆಚೆ ಬರಬೇಕು ಅಂದರೆ ಚುನಾವಣಾ ಆಯೋಗ ಆದಷ್ಟು ಬೇಗ ಇದಕ್ಕೆ ಉತ್ತರ ಕಂಡುಕೊಳ್ಳಿ ಅಂತ ಹೇಳ್ತಾ ಬಿಗ್ ಫೈಟ್ ಅಖಾಡ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.